कमेढ्यो अद्धरेषु सनाच्चहो दानव्यश्च सत्से स्वाञ्च अग्ने धन्वं विप्रयस्वास्मभ्यं च सोमकमायस्व मेयो निषिक्तं तवे दृष्टमपि संवसा नो वैष्णवीं लोकह्यमादयं ताम् तन्नो दुर्गे प्रचोदयात् ओदारम्रत्वधातमम् अग्निः पूर्वेभिर्वशभिरेभ्यो नूतनैरुदा सदैवान् एह वक्षति अग्निना आलयमष्टवत्तोषमेव दिवे दिवे यशदम् वीरवत्तमम् अग्नेयं यज्ञमध्वरम् विश्वतः परिभूरसि स इद्देवेषु गच्छति अग्निर्होदाकविक्रमसत्यश्चित्रश्रवस्तमः देवो देवेभिरागमद यदङ्गदारुषेत्तमग्ने भद्रं करिष्यसि तवेत्तत्सत्यमङ्गिरः भवत्वाग्ने दिवे दिवे दोषावस्तर्या वयं नमोहरं दयेमसि राजन्द्रमध्वराणां गोपामृतस्त्रिदिं वर्धमानं स्वेदमे ॐ शान्तिः 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 तदेव लग्नं सुधिरं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे ह्रीं स्मरामि वेदान्ते प्रतिष्ठितः तस्य प्रकृतिलीनस्य यः परः स महेश्वरः नीर्या अबला अपुष्पायाश्च पुष्पिणीः बृहस्पतिप्रदोदास्थानो मुञ्चन्तुं हसः ನಮಸ್ಕಾರ ಮಾಡಿ ಎಲ್ಲ ಒಟ್ಟಿಗೆ ನಮಸ್ಕಾರ ಮಾಡಿ ಮನೆಯವರೆಲ್ಲ ದೂರದಿಂದ ನಮಸ್ಕಾರ ಮಾಡಿ ಮುಟ್ಟಬೇಡಿ ದೂರದಿಂದ ನಮಸ್ಕಾರ ಮಾಡಿ ओम श्रीर्वर्चस्समायुष्यमारोग्यमाविदाच्छोपमानं महीयते धन
ಇದ್ದಾರೆ, ಅವರನ್ನು ಕೂಡ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಂಥ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿಕ್ಕಿದ್ದಾರೆ ವಿಶ್ವಕರ್ಮ ವೇದಿಕೆ ಶ್ರೀಮಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀಯುತ ಭರತ್ ನೆಡ್ಪಾಳಿಯವರು. ಶ್ರೀಮನ್ನು ಶುಭಾರಂಭಗೊಳಿಸುವುದಕ್ಕಾಗಿ ಪ್ರಾರ್ಥನೆಯೊಂದಿಗೆ ನಮ್ಮ ಜೊತೆ ಇದ್ದಾರೆ ಮೌನೇಶ್ ಶರ್ಮಾ ಅವರು. ದಯಮಾಡಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತೆ ಸಾನೋ ಮಂದ್ರೇಶಮೋರ್ಜಂ ದುಹಾನಾಧೇನುರ್ವಾಗಸ್ಮಾನುಪಸುಷ್ಟುತೈತೋ ಗಾಯತ್ರೇಣ ಪ್ರತಿಮಿಮೇತೆ ಅರ್ಕಮರ್ಕೇಣ ಸಾಮತ್ರೈಷ್ಟಭೇನ ವಾಕಂ ವಾಕೇನ ವಾಕಂ ದ್ವಿಪದಾ ಚತುಷ್ಪದಾಕ್ಷರೇಣ ಮಿಮತೆ ಸಪ್ತವಾಣೀ ದೀರ್ಘತಮಾಮತೆ ಯೋತಿದುರ್ವಾಂ ದಶಮೇ ಯುಗೆ ಅಪಾಮರ್ಥೈ ಯತೀನಾಂ ಬ್ರಹ್ಮ ಭವತಿ ಸಾರಥಿಃ. ಓಂ ಶಾಂತಿ ಹರಿ ಓಂ. ಕಾರ್ಯಕ್ರಮದ ಮುಂದಕ್ಕೆ ವಿಶ್ವಕರ್ಮ ವೇದಿಕೆ ಮಂಗಳೂರು ನಡೆದು ಬಂದಂತಹ ಹಾದಿ ಹಾಗೂ ಈ ಆಸರೆ ಯೋಜನೆಯ ಈ ಕಾರ್ಯಕ್ರಮದ ಕುರಿತಾದಂಥ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವಿಶ್ವಕರ್ಮ ವೇದಿಕೆ ಅಧ್ಯಕ್ಷರು ನೀಡಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಭಾಷಣದೊಂದಿಗೆ ಕಾರ್ಯಕ್ರಮ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕಾಳಿಕಾಂಬಾಯೇ ನಮಃ. ಈ ಮಾಡೂರು ಕ್ಷೇತ್ರದ ಗ್ರಾಮ ದೇವರುಗಳು ದೈವಗಳಿಗೆ ಶಿರವಾಗಿ ನಮಿಸುತ್ತಾ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮೀಜಿಗಳ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ನಮ್ಮ ವಿಶ್ವಕರ್ಮ ಯುವ ವೇದಿಕೆಯ ಈ ಒಂದು ಆಸರೆ ಯೋಜನೆಯ ಶ್ರೀ ಸರಸ್ವತಿ ಮನೆಯ ಗೃಹ ಪ್ರವೇಶಕ್ಕೆ ನಮಗೆ ಇಂದು ಜೊತೆ ಬಹಳಷ್ಟು ಗಣ್ಯ ಅತಿಥಿಗಳು ಬಂದಿದ್ದಾರೆ. ನಮ್ಮ ಶ್ರೀಯುತ ಸತೀಶ್ ಕುಂಪಲ, ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ, ಅವರಿಗೆ ನಾನು ವಿಶ್ವಕರ್ಮ ಯುವ ವೇದಿಕೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಶ್ರೀಮತಿ ದಿವ್ಯಾ ಶೆಟ್ಟಿಯವರು, ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತು, ಅವರಿಗೂ ಕೂಡ ನಾನು ವಿಶ್ವಕರ್ಮ ಯುವ ವೇದಿಕೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇಂದಿನ ಮತ್ತೊಬ್ಬ ಅತಿಥಿ ಶ್ರೀಯುತ ಮೋಹನ್ ರಾಜ್ ಅವರು ಇದ್ದಾರೆ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಶ್ರೀ ಸೂರ್ಯಕುಮಾರ್ ಹಳೆಯಂಗಡಿಯವರು ಅಸೆಟ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಾರೆ, ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀಯುತ ಲೋಕೇಶ್ ಎಂಬಿ ಅವರು ಆನೆಗುಂದಿ ಪ್ರತಿಷ್ಠಾನದ ಕಾರ್ಯದರ್ಶಿಗಳು, ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ ಉಪೇಂದ್ರಾಚಾರ್ಯ ಪೇಡೂರು, SKG ಗೋಲ್ಡ್ ಸ್ಮಿತ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು, ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಸರೆ ಯೋಜನೆಯ ಒಬ್ಬರಾದಂತಹ ಸಹಕಾರ ರತ್ನ ಡಾಕ್ಟರ್ SR ಹರೀಶಾಚಾರ್ಯ, ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಮತ್ತೋರ್ವ ಮಾರ್ಗದರ್ಶಕರು ಶ್ರೀಯುತ ದಿನೇಶ್ ಶಕ್ತಿನಗರ, ಮಾಲಕರು ಮಧುರಾ ಕ್ಯಾಟರರ್ಸ್, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತ. ಅದೇ ರೀತಿ ನಮ್ಮ ಸ್ಥಳೀಯ ಪ್ರಮುಖರಾದಂತಹ ಶ್ರೀಯುತ ರಾಘವ್ ಗಟ್ಟಿ ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮ ಪೂಜ್ಯ ಜಗದ್ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಫಲನ್ಯಾಸದ ಮೂಲಕ ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತದನಂತರದಲ್ಲಿ ಶ್ರೀಯುತ ಸತೀಶ್ ಕುಂಪಳ ಜಿಲ್ಲಾಧ್ಯಕ್ಷರು ಬಾರಿದ್ದಾರೆ. ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ದಾನಿಗಳನ್ನು, ನಮ್ಮ ಸಲಹೆಯರನ್ನು
ಶ್ರೀ ಗುರುಭ್ಯೋ ನಮಃ. ಇದರ ಜೊತೆಗೆ ಇವತ್ತು ಬಂದಂತಹ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯ ಅತಿಥಿಗಳು, ಇಲ್ಲಿಯ ಸ್ಥಳೀಯ ಪ್ರಮುಖರು, ಸಹೃದಯಿ ದಾನಿಗಳು, ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ ನಿಮಗೂ ವಿಶ್ವಕರ್ಮ ಯುವ ವೇದಿಕೆಯ ಆಸರೆ ಯೋಜಿಸಿದಂತಹ ಈ ಒಂದು ಸುಂದರವಾದ ಶ್ರೀ ಸರಸ್ವತಿ ಮನೆಯ ಹಿಂದೆ ಹಲವಾರು ಪರಿಶ್ರಮದ ಕಥೆಗಳಿವೆ. ಕೆಲವು ವರ್ಷಗಳ ಹಿಂದೆ ಶ್ರೀಮತಿ ಚಂದ್ರಾವತಿ ಅಮ್ಮ ಅವರ ಕುಟುಂಬ ಇದೇ ಸ್ಥಳದಲ್ಲಿ ಒಂದು ಹಂಚಿನ ಮನೆಯಲ್ಲಿ ವಾಸವಾಗಿದ್ದರು. ದುರದೃಷ್ಟವಶಾತ್ ಒಂದು ಮರ ಮನೆಯ ಮೇಲೆ ಬಿದ್ದು ಮನೆ ಭಾಗಶಃ ಅಂದರೆ ಸಂಪೂರ್ಣವಾಗಿ ಶಿಥಿಲಗೊಂಡಿತು, ವಾಸಕ್ಕೆ ಯೋಗ್ಯವಾಗಿರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನೆರವಿಗೆ ಬಂದವರು ನಮ್ಮ ಶ್ರೀಯುತ ಸತೀಶ್ ಕುಂಪಲ್ ಅವರು. ಸತೀಶಣ್ಣ ಅವರು ಇದೇ ರೀತಿ ಹಲವಾರು ಮನೆಯ ನಿರ್ಮಾಣ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿ ಅಶಕ್ತರಿಗೆ ಆಸರೆಯಾದವರು. ಅದೇ ರೀತಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಪ್ರಮುಖರೊಂದಿಗೆ ಈ ಮನೆಯ ಶಿಲಾನ್ಯಾಸವನ್ನು ಮಾಡಿ ಅಡಿಪಾಯವನ್ನು ಹಾಕಿ ಮನೆಯ ಗೋಡೆಯನ್ನು ಏರಿಸಿ ಕಟ್ಟಿಕೊಟ್ಟಿದ್ದಾರೆ. ಅವರ ಈ ಒಂದು ಕೊಡುಗೆಯನ್ನು ನಾವಿಲ್ಲಿ ಸ್ಮರಿಸಬೇಕಾದ ನಮ್ಮ ಕರ್ತವ್ಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿಶ್ವಕರ್ಮ ಯುವ ವೇದಿಕೆ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು, ಅಧ್ಯಕ್ಷರು ಕೋಟೆಕಾರು ಪಟ್ಟಣ ಪಂಚಾಯತು. ಅವರು ಆಡಳಿತಾತ್ಮಕವಾಗಿ ನಮಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಬೆಂಬಲವನ್ನು ನೀಡಿದ್ದಾರೆ. ವಿದ್ಯುತ್ ಸಂಪರ್ಕಕ್ಕೆ ಬೇಕಾದಂಥ ಅನುಮತಿ ಇರ್ಬೋದು, ಹೀಗೆ ಹಲವಾರು ವಿಷಯಗಳಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆವಾಗಲೇ ಹೇಳಿದಾಗೆ ಗೋಡೆಯನ್ನು ಏರಿಸಿದ ನಂತರ ನಮ್ಮ ಹರೀಶ್ ಆಚಾರ್ಯರ ಮುಖಾಂತರ ಮನೆಯ ನಿರ್ಮಾಣದ ಮುಂದಿನ ಹಂತದ ಕಾರ್ಯಕ್ರಮಗಳನ್ನು ವಿಶ್ವಕರ್ಮ ಯುವ ವೇದಿಕೆಗೆ ಹಸ್ತಾಂತರಲಾಯಿಸಲಾಯಿತು. ಒಂದು 2.5 ವರ್ಷಗಳ ಹಿಂದೆ ಆಗಿರ್ಬೋದು. ಒಂದು ಸಲ ಹರೀಶ್ ನನಗೆ ಕಾಲ್ ಮಾಡಿ ಕರೆದ್ರು, ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ, ಬರ್ಬೋದಾ ಅಂತ. ನಾನು ಹೋದೆ ಅವರ ಬಳಿ. ಅವರು ಈ ಮನೆಯ ಬಗ್ಗೆ ಪ್ರಸ್ತಾಪವನ್ನು ಇಟ್ಟರು ನನ್ನ ಹತ್ರ. ನಾನು ಒಂದು ತಿಂಗಳು ಅಥವಾ 2 ತಿಂಗಳು ಆಗಿತ್ತಷ್ಟೇ ನಾನು ವಿಶ್ವಕರ್ಮ ಯುವ ವೇದಿಕೆ ಅಧ್ಯಕ್ಷನಾಗಿ. ಆ ಸಂದರ್ಭದಲ್ಲಿ ನಾನು ಅವ್ರು ಹೇಳಿದ ಕೂಡಲೇ ನಾನು ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಲಿಲ್ಲ. ಓಕೆ ಅಂದೆ. ಯಾಕೆಂದರೆ ಅವರು ಹೇಳಿದರು, ನಾವು ನಿಮ್ಮ ಜೊತೆ ಇದ್ದೇವೆ, ವಿಶ್ವಕರ್ಮ ಯುವ ವೇದಿಕೆಯ ಒಂದು ಮುಂದಾಳತ್ವದಲ್ಲಿ ಈ ಮನೆಯ ಕಾರ್ಯಕ್ರಮ ನೀವು ಮಾಡಬೇಕು, ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಮುಂದಾಳತ್ವವನ್ನು ಕೊಡ್ತೇವೆ ಅಂತ ಹೇಳಿದರು. ಸೊ ಆವಾಗ ಒಪ್ಪಿಕೊಂಡೆವು ನಾವು ಮಾಡಲಿಕ್ಕೆ. ಆದರೆ ಆಗಿನ ಒಂದು ಸಂದರ್ಭದಲ್ಲಿ ವಿಶ್ವಕರ್ಮ ಯುವ ವೇದಿಕೆಯ ಮುಂದೆ ಒಂದು ಸವಾಲಿತ್ತು, ದೊಡ್ಡ ಸವಾಲು. ಯಾಕೆಂತೇಳಿದರೆ ವಿಶ್ವಕರ್ಮ ಯುವ ವೇದಿಕೆ ಒಂದು ಆರ್ಥಿಕ ಸಂಸ್ಥೆ ಅಲ್ಲ. ನಮ್ಮಲ್ಲಿ ಉತ್ಪತ್ತಿ ಇಲ್ಲ. ನಮ್ಮಲ್ಲಿರುವಂಥ ಬೆರಳೆಣಿಕೆಯ ಸದಸ್ಯರಲ್ಲಿ ಹೆಚ್ಚಿನವರು ಕೆಲವರು ಉದ್ಯೋಗಸ್ಥರಿದ್ದಾರೆ, ಕೆಲವರು ವಿದ್ಯಾರ್ಥಿಗಳಿದ್ದಾರೆ. ನಾವು ಬಿಡುವಿನ ಸಮಯದಲ್ಲಿ ಸೇರಿಕೊಂಡು ಹೀಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದವರು, ತೆರೆಮರೆಯಲ್ಲಿ ಮಾಡಿಕೊಂಡು ಬಂದವರು. ಅದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರಲಿಕ್ಕಿಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ನಮಗೊಂದು ದೊಡ್ಡ ಸವಾಲಿನ ಕಥೆಯಾಗಿತ್ತು. ಆಗ ನಮಗೆ ಬಂದಂತಹ ಒಂದೇ ಒಂದು ಪ್ರಶ್ನೆ, ಮುಂದೆ ಏನು, ವಾಟ್ಸ್ ನೆಕ್ಸ್ಟ್ ಅಂತ. ಆ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದು ನಮ್ಮ ಹರೀಶ್ ಆಚಾರ್ಯರು. ನಾವು ಆತ್ಮೀಯವಾಗಿ ಅವರನ್ನು ಹರೀಶಣ್ಣ ಅಂತ ಕರಿತೇವೆ. ಒಬ್ಬ ಅಣ್ಣನಾಗಿ ನಮ್ಮ ಹಿಂದೆ ನಿಂತು ನಮ್ಮ ಜೊತೆಯಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಈ ಆಸರೆ ಯೋಜನೆ ಒಂದು ಪರಿಪೂರ್ಣ ಆಗಬೇಕಾದ್ರೆ ಅವರ ಒಂದು ಕೊಡುಗೆ ಪ್ರಶಂಸನೀಯವಾದದ್ದು. ಅವರಿಗೆ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ನಮ್ಮ ಮತ್ತೋರ್ವ ಮಾರ್ಗದರ್ಶಕರು ಶ್ರೀಯುತ ಟಿ ದಿನೇಶಣ್ಣ, ಶಕ್ತಿನಗರ. ಅವರು ಕೂಡ ನಮಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನು ಯಾವತ್ತಾದ್ರೂ ಅವರಿಗೆ ಕಾಲ್ ಮಾಡಿ ಮಾತಾಡಿದರೆ ಓಕೆ ಬರುತ್ತೆ, ಎಸ್ ನಾನು ನಿಮ್ಮ ಜೊತೆ ಇದ್ದೇನೆ ಮಾಡು ಅಂತ ಹೇಳ್ತಾರೆ. ಅಂತಹ ಒಂದು ಗುಣ ಅವರದು. ಸೊ ಅವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಿಶ್ವಕರ್ಮ ಯುವ ವೇದಿಕೆಯ ಆಸರೆ ಯೋಜನೆ ಒಂದು ಈಗ ಸಂಪೂರ್ಣವಾಗಿದೆ. ಆದರೆ ಅದು ನಡೆದು ಬಂದ ದಾರಿಯನ್ನು ಅವಲೋಕನ ಮಾಡಿದರೆ ದಾರಿ ಸುಲಭದಾಗಿರಲಿಲ್ಲ, ತುಂಬ ಕ್ಲಿಷ್ಟಕರವಾಗಿತ್ತು. ಈಗ ಸಂಪೂರ್ಣವಾಗಿದೆ. ಮನೆ ನೋಡಬೇಕಾದ್ರೆ ನಮಗೆ ಒಂದು ಖುಷಿ ಆಗುತ್ತೆ, ಒಂದು ಏನೋ ಸಾಧಿಸೋಂಥ ಒಂದು ಸಂತಸ ಇದೆ. ಈಗ ನನ್ನ ಅರಿವಿಗೆ ಬರುವಂಥದ್ದು ಏನಂತ ಹೇಳಿದರೆ, ನಮ್ಮ ಕುಲ ದೇವರು ಹಾಗೂ ನಮ್ಮ ಕುಲಗುರುಗಳ ಒಂದು ಆಶೀರ್ವಾದದಿಂದಲೇ ಏನೇ ವಿಘ್ನ ಬಂದಿದ್ದರೂ ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ಒಂದು ಮನೆಯ ಗೃಹ ಪ್ರವೇಶ ಆಗುವವರೆಗೆ ಬಂದಿದೆ ಅಂತ ಹೇಳಿದರೆ ಅವರ ಒಂದು ಆಶೀರ್ವಾದವೇ ಸರಿ. ನಾನು ಈ ಒಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಮತ್ತೊಮ್ಮೆ ಚಿರಋಣಿಯಾಗಿದ್ದೇನೆ. ಅದೇ ರೀತಿ ಈ ಆಸರೆ ಯೋಜನೆಗೆ ನಮಗೆ ಬಹಳಷ್ಟು ಜನ ಸಹೃದಯ ದಾನಿಗಳು ಸಹಕರಿಸಿದ್ದಾರೆ. ಅವರನ್ನು ಸ್ಮರಿಸುವಂಥದ್ದು ನಮ್ಮ ಧರ್ಮ. ನಾನು ಅಂದರೆ ಸಾಕಷ್ಟು ತುಂಬ ಜನ ಇದ್ದಾರೆ, ಹೇಳಿದರೆ ತುಂಬ ಲಿಸ್ಟ್ ದೊಡ್ಡದಿರ್ಬೋದು. ಸೊ ನಾನು ಕೆಲವೊಂದು ಪ್ರಮುಖರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಶ್ರೀಯುತ ಶ್ರೀಜರಾಚಾರ್ಯ ಮುಂಬೈ, ಶ್ರೀಯುತ ಸೂರ್ಯಕುಮಾರ್ ಹಳೆಯಂಗಡಿ,
ಶ್ರೀ ಪೃಥ್ವಿರಾಜ ಕಿನ್ನಿಗೋಳಿ, ಶ್ರೀ ರಕ್ಷಿತ್ ಸೂರ್ಯ ಮಂಗಳೂರು, ಶ್ರೀ ಸಚಿನ್ ಆಚಾರ್ಯ ಹಳಂಗಡಿ, ಶ್ರೀಮತಿ ವಿನಿಶಾ ಅರಾನ್ನ, ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು, ಕೆ ಎಲ್ ಹರೀಶ್, ಗುರುರಾಜ್ ಕೆಜೆ, ರವೀಂದ್ರ ಮಂಗಳಾದೇವಿ, ಕಡೆ ಶಿವಾಲಯ ಸಹೋದರರು, ಕಾಳಿಕಾಂಬಾ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಗುರುಸೇವಾ ಪರಿಷತ್ ಮಂಗಳೂರಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಅದೇ ರೀತಿ ಜಗದೀಪ್ ಜೋಗಿ ಅವರು ನನ್ನ ಜೊತೆ ನಿಂತು ಈ ಮನೆಗೋಸ್ಕರ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಅರಿಕಾಡಿ ಯುವಕ ಸಂಘದ ಕಾರ್ಯದರ್ಶಿಗಳಾದಂಥ ಲೋಕೇಶ್ ಎಂಬಿ ಅವರು ಕೂಡ ಇದ್ದಾರೆ. ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೂ ಹೇಳುವಂಥದ್ದು, ನಮ್ಮ ವಿಶ್ವಕರ್ಮ ಸಹಕಾರ ಬ್ಯಾಂಕಿನ ಎಲ್ಲ ಆಡಳಿತ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಅವರು ಸ್ವಯಂ ಪ್ರೇರಿತವಾಗಿ ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ಒಂದು ಉತ್ತಮ ಮೊತ್ತವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅವರ ಎಲ್ಲ ವಿಶ್ವಕರ್ಮ ಸಹಕಾರ ಬ್ಯಾಂಕ್ನ ಒಂದು ತಂಡಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನಮ್ಮ ಜೊತೆ ಮತ್ತೋರ್ವ ಸಹೃದಯ ದಾನಿ ಪ್ರತೀಕ್ಷಾ ಪ್ರಭು ಅವರಿದ್ದಾರೆ ನಮ್ಮ ಜೊತೆ. ಅವರು ಉಪಾಸನಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ನಮ್ಮ ಈ ಆಸರೆ ಯೋಜನೆಗೆ ಬಹಳಷ್ಟು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಉಪಾಸನಾ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಒಳ್ಳೆ ಪ್ಲ್ಯಾಂಡ್ ಆಗಿ ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದಾರೆ. ಅವರ ಸಂಸ್ಥೆಯ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ದೇವರು ಇನ್ನಷ್ಟು ಆಶೀರ್ವಾದ ಕೊಡಲಿ, ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಕೊನೆಯದಾಗಿ ನಮಗೆ ಸಹಕರಿಸಿದಂತಹ ಎಲ್ಲ ಸಹೃದಯ ದಾನಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಶಿರಬಾಗುತ್ತಾ, ನಾನು ನಮ್ಮ ವಿಶ್ವಕರ್ಮ ಯುವ ವೇದಿಕೆಯ ಸದಸ್ಯರ ಬಗ್ಗೆ ಕೂಡ ಹೇಳದೇ ಇದ್ದರೆ ತಪ್ಪಾಗ್ತದೆ. ಯಾಕೆಂತ ಹೇಳಿದರೆ 5 ಬೆರಳುಗಳು ಸೇರಿದರೆ ಒಂದು ಮುಷ್ಟಿ ಆಗುವಂಥದ್ದು. ಈ ಮುಷ್ಟಿಯಲ್ಲಿ ಒಂದು ಕ್ಷಮೆ ಇರಲಿ, ಅವರ ಒಂದು ಸಹಕಾರದಿಂದಲೇ ಈ ಒಂದು ಕಾರ್ಯಕ್ರಮ ಸಂಪೂರ್ಣ ಆಗಿದೆ. ನಾನು ಕೆಲವೊಂದು ಸದಸ್ಯರ ಹೆಸರಳಿಕ್ಕೆ ಇಷ್ಟಪಡ್ತೇನೆ. ಸಂತೋಷಾಚಾರ್ಯ ಪಂಜಿಕಲ್ಲು, ಶ್ರೀ ದೇವಿ ಪ್ರಸಾದಾಚಾರ್ಯ ಮಣ್ಣಗುಡ್ಡ ನಮ್ಮ ಕಾರ್ಯದರ್ಶಿಗಳು, ಸಂತೋಷಾಚಾರ್ಯ ಪಂಜಿಕಲ್ಲು ನಮ್ಮ ಕ್ರೀಡಾ ಕಾರ್ಯದರ್ಶಿಗಳು, ಅದೇ ರೀತಿ ಪ್ರತೀಶಾಚಾರ್ಯ ಖಜಾಂಜಿಗಳು, ಶಿವಪ್ರಸಾದಾಚಾರ್ಯ ಖಜಾಂಜಿಗಳು, ರೋಷನ್ ಆಚಾರ್ಯ, ಹಾಗೆ ಧನಂಜಯ ಆಚಾರ್ಯ ಕೊಟ್ಟಾರ, ಅದಲ್ಲದೆ ರಾಜೇಶ್ ಆಚಾರ್ಯ ಪಂಜಿಕಲ್ಲು, ಹಾಗೆ ಕಿಶನ್ ಆಚಾರ್ಯ ಉಪಾಧ್ಯಕ್ಷರು, ವಿನಾಯಕ್ ಆಚಾರ್ಯ, ಹಾಗೆ ಹಲವು ನಮ್ಮ ಈ ಎಲ್ಲ ಸದಸ್ಯರುಗಳ ಒಂದು ಸಹಕಾರದಿಂದಲೇ ಈ ಒಂದು ಆಸರೆ ಯೋಜನೆ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ, ದಯವಿಟ್ಟು ಕ್ಷಮಿಸಿ, ಇಷ್ಟು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನ ಬಂತು. ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಿ. ಇವತ್ತಿನ ನಮ್ಮ ವೈದಿಕತೆಯ ಪೌರೋಹಿತ್ಯವನ್ನು ವಹಿಸಿದಂತಹ ಶ್ರೀಯುತ ಮೌನೇಶ್ ಶರ್ಮಾ ಹಾಗೂ ಮನೋಜ್ ಅವರು ನಮ್ಮ ಮಠದ ವಿದ್ಯಾರ್ಥಿಗಳು ಹಾಗೂ ಪುರೋಹಿತರು. ಅವರು ನಮಗೆ ಇವತ್ತಿನ ವೈದಿಕತೆಯನ್ನು ಅವರ ಒಂದು ಪೌರೋಹಿತ್ಯದಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಸ್ಪರ್ಶಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಸಾಹಿತ್ಯದ ಇವತ್ತಿನ ಉಪಕರಣವನ್ನು ನಮ್ಮ ಗುರುಸೇವಾ ಪರಿಷತ್ ಮಂಗಳೂರಿನಿಂದ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಿ. ನಮಗೆ ಸಹಕಾರ ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಬಂಧುಗಳೇ, ಎಲ್ಲರ ಹೆಸರನ್ನು ಹೇಳಿದರು, ಆದರೆ ಕ್ಷೇತ್ರದಲ್ಲಿ ಅವರು ನಡೆಸಿದಂಥ ಶ್ರಮ ಇದೆಯಲ್ಲ, ಈ ಕಣ್ಣೀರು ಖಂಡಿತವಾಗಿ ಅದಕ್ಕೆ ಇವತ್ತು ಅವರ ಶ್ರಮಕ್ಕೆ ಫಲದ ಕಣ್ಣೀರು ಇದು. ಅದಕ್ಕೆ ಜೋರಾದ ಚಪ್ಪಾಳದಲ್ಲಿ ನಮ್ಮ ವಿಶ್ವಕರ್ಮ ಯುವ ವೇದಿಕೆ ಅಧ್ಯಕ್ಷರು, ಅವರಿಲ್ಲದೆ ಈ ಕಾರ್ಯಕ್ರಮ ನಿಜವಾಗಿಯೂ ಪರಿಪೂರ್ಣ ಆಗ್ತಿರಲಿಲ್ಲ. ಅವರ ಸಹಕಾರ ಅಂತೂ ನಾವಂತೂ ಖಂಡಿತ ಮರೀಲಿಕ್ಕಿಲ್ಲ. ವಿಶ್ವಕರ್ಮ ಯುವ ವೇದಿಕೆಯ ನಿಜವಾದ ಒಂದು ಸಂಘ ಸಂಸ್ಥೆಯ ಅಧ್ಯಕ್ಷರು ಅಥವಾ ಅದರ ಪ್ರಧಾನ ನಡೆಸುವವರು ಹೇಗಿರಬೇಕು ಅಂತ ಕೇಳಿದರೆ ನಾನು ಖಂಡಿತವಾಗಿ ಬೆರಳು ತೋರಿಸಿ ಹೇಳ್ತೇನೆ, ವಿಶ್ವಕರ್ಮ ಯುವ ವೇದಿಕೆ ಅಧ್ಯಕ್ಷರು ನಮ್ಮ ಭರತ್ ನಿರ್ಪಾಳೆ ಥರ ಇರಬೇಕು. ನಮ್ಮ ಜೋರಾದ ಚಪ್ಪಾಳೆ ಬರಲಿ. ಅದಕ್ಕೆ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷ ದಕ್ಷಿಣ ಕನ್ನಡ ಇದರ ಸತೀಶ್ ಕೊಂಪಳ ಇವರು ನಮ್ಮನ್ನು ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು, ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ.
ಇಂತಲೂ ಮುಂಚಿತವಾಗಿ ಕಾರ್ಯಕ್ರಮದ ರೂವಾರಿಯಾದಂತಹ ಶ್ರೀಯುತ ಶಾಲು ಹೊದಿಸಿ ಸನ್ಮಾನಿಸುವ ಮೂಲಕ ತಮ್ಮ ಗ್ರಾಮದ ಸೋಮನಾಥ ದೇವರನ್ನು, ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನು, ಕಾಳಿಕಾಂಬೆಯನ್ನು ಭಜನೆಯನ್ನು ಮಾಡಿ ನಮಗೆಲ್ಲರಿಗೂ ಅತ್ಯಂತ ಸಂತೋಷ. ಯಾಕೆಂದರೆ ಚಂದ್ರ ಪ್ರವೇಶದ ನಿಮಿತ್ತ ಪೂಜ್ಯ ಶ್ರೀ ಶ್ರೀ ಕಾಳಹಸ್ತೇಂದ್ರ ಸ್ವಾಮೀಜಿಗಳು ಇಲ್ಲಿ ಬಂದಿದ್ದಾರೆ. ಸಾಮಾನ್ಯ ಬಂದು ಮಂತ್ರಾಕ್ಷತೆ ಕೊಟ್ಟು ಒಂದು ಗೃಹ ಪ್ರವೇಶ ಶುಭಾರಂಭ ಆಗುವುದಂದರೆ ಅದು ಚಂದ್ರಾವತಿ ಅಕ್ಕ ಮತ್ತು ಅವರ ಫ್ಯಾಮಿಲಿಯ ಏನೋ ಒಂದು ಋಣಾನುಬಂಧ. ಆ ಕಾರಣಕ್ಕೋಸ್ಕರ ಪೂಜ್ಯ ಶ್ರೀಗಳು ಬಂದಿದ್ದಾರೆ. ತುಂಬ ಖುಷಿಯಾಯಿತು. ಈ ಒಂದು ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ನಾನೊಂದು 2 ಸಂಗತಿಯನ್ನು ಉಲ್ಲೇಖ ಮಾಡಲೇಬೇಕು. ಯಾಕೆಂದರೆ ಮನೆ ಬಿದ್ದ ಆಗ ತಹಸೀಲ್ದಾರ್ ಇವರಿಗೆ ಬಾಡಿಗೆ ಮನೆ ಮಾಡಿಕೊಟ್ಟಿದ್ರು. ಆ ಬಾಡಿಗೆ ಕಟ್ಟೋದು ಕೂಡ ಸಮಸ್ಯೆ ಆಗಿತ್ತು. ಒಂದು ಸಲ ನನ್ನ ಶ್ರೀಮತಿ ಅವಳ ಎದುರು ಶಾಲೆಯಲ್ಲೇ ಟೀಚರ್ ಆಗಿದ್ಲು. ಹೆಚ್ಚಿನ ಅಂಶ ಇವರ ಮಕ್ಕಳೆಲ್ಲ ಅವಳ ಸ್ಟೂಡೆಂಟ್. ಅವಳು ಒಂದು ಸಲ ಹೀಗೆ ಸಮಸ್ಯೆ ಆಗಿದೆ, ತುಂಬ ತೊಂದರೆ ಆಗಿದೆ ಅಂತ ಹೇಳಿದರು. ಮತ್ತು ಮಾತಾಡಿದ ನಂತರ ಇದನ್ನು ಮುಂದುವರಿಸುವ ನಿಟ್ಟಿನಲ್ಲಿ ನಾನು ಸ್ಥಳೀಯ ಇಲ್ಲಿ ಮತ್ತು ರಾಘವರು ಮತ್ತು ನಿತಿನ್ ಇಂಜಿನಿಯರ್ ಮತ್ತು ಹೇಮಂತ್ ಶೆಟ್ಟಿ ಕೆಲವರೆಲ್ಲ ನಮ್ಮ ಒಟ್ಟಿಗಿದ್ದವ್ರ ಹತ್ರ ಮಾತಾಡಿಕೊಂಡು ಇದನ್ನು ಶಿಲಾನ್ಯಾಸ ಮಾಡೋ ಬಗ್ಗೆ ನಾವು ತೀರ್ಮಾನ ಮಾಡಿದೆವು. ಆನಂತರ ಯಾಕೋ ಇದೊಂದು ಸರಿಯಾಗಿ ನನಗೆ ಈ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಹರೀಶ್ ಆಚಾರ್ಯ ನನಗೆ ಬೇರೆ ಬೇರೆ ಜವಾಬ್ದಾರಿ ಸಿಕ್ಕಿದ ನಂತರ ಇದನ್ನು ಸರಿಯಾಗಿ ಮೊದಲೆಲ್ಲ ಗಮನ ಇಟ್ಟು ಇದನ್ನು ಒಂದೇ ದಿಕ್ಕಿನಲ್ಲಿ ಹೋಗಲಿಕ್ಕೆ ಸಮಯ ಸಿಗ್ತಾಯಿತ್ತು, ಆಗ್ತಾ ಇರಲಿಲ್ಲ. ಸ್ವಲ್ಪ ಎಲ್ಲ ವ್ಯತ್ಯಾಸ ಆಗಿ ನನಗೆ ಕೂಡ ಮುಂದುವರಿಸಲಿಕ್ಕೆ ಕಷ್ಟ ಆಯಿತು. ಹೆಚ್ಚಿನ ಅಂಶ ರಾಘವರು ಮತ್ತು ನಿತಿನ್ರು, ಪುರುಷೋತ್ತಮ್ ಗಟ್ಟಿ ಇಂಥವರೇ ಇದಕ್ಕೆ ಲಿಂಟಲ್ ತನಕ ಕಟ್ಟಲಿಕ್ಕೆ ಎಲ್ಲ ರೀತಿಯ ಶ್ರಮವಹಿಸಿ ಕೆಲಸ ಮಾಡಿದ್ದು. ಆನಂತರ ಇದನ್ನು ಸಾಕಷ್ಟು ಚರ್ಚೆ, ಅವರು ಕೂಡ ಸಂಕಷ್ಟದಲ್ಲಿದ್ದರು, ಬೇರೆ ಬೇರೆ ಚರ್ಚೆಗಳಾಗ್ತಾಯಿತ್ತು. ಒಂದು ಸಲ ನಾನು ಹರೀಶ್ ಕುಮಾರ್ ಹತ್ರ ಹೇಳಿದೆ. ಹರೀಶ್ರು ನನ್ನ ಭಾರಿ ಆತ್ಮೀಯರು, ನಾವು ಭಾರಿ ಸಣ್ಣ ಪ್ರಾಯದಿಂದ ನಾವು ಈ ಕಡೆ ಅವರ ಆತ್ಮೀಯತೆಯನ್ನು ಇಟ್ಟುಕೊಂಡವರು. ಅವ್ರ ಹತ್ರ ಹೇಳಿದೆ. ಅವರು ಅವಾಗ ಹೇಳಿದರು, ನೋಡುವ ನಾನು ಏನಾದರೂ ಆಲೋಚನೆ ಮಾಡುವ ಅಂತ ಹೇಳಿದ ನಂತರ ಆ ಆಲೋಚನೆಯನ್ನು ಇವತ್ತು ಪೂರ್ಣಗೊಳಿಸಿದ್ದಾರೆ. ಅದಕ್ಕೆ ವಿಶೇಷವಾಗಿ ಹರೀಶ್ ಆಚಾರ್ಯಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಭರತ್ನ ಕಣ್ಣಲ್ಲಿ ನೀರು ಬಂತು, ಅದು ಖುಷಿಯ ಬಾಷ್ಪಾಂಜಲಿ. ಅದು ಅಂದರೆ ಒಂದು ಸಣ್ಣ ಪ್ರಾಯದ ಯುವ ವೇದಿಕೆ, ವಿಶ್ವಕರ್ಮ ಯುವ ವೇದಿಕೆಯ ಚಟುವಟಿಕೆಗೆ ಇದೊಂದು ಅವರ ಇವತ್ತಿನ ಈ ಒಂದು ಬಾಷ್ಪಾಂಜಲಿ ಮುಂದಕ್ಕೆ ಇದೊಂದು ಸ್ಫೂರ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಕೆಲಸ ಮಾಡಿದಾಗ ಅದರಲ್ಲಿ ಸಿಗುವ ಅನುಭವವೇ ಬೇರೆ. ಮುಂದಕ್ಕೆ ಸಾಕಷ್ಟು ಟೀಕೆ ಟಿಪ್ಪಣಿ ಇದೆಲ್ಲ ನಿರಂತರವಾಗಿ ಬರ್ತದೆ. ಅದನ್ನು ತಾಳ್ಕೊಳ್ಳುವ ಶಕ್ತಿ ಕೂಡ ಬೇಕು. ನಾನು ಯಾವಾಗಲೂ ಹೇಳೋದುಂಟು ಸ್ವಾಮೀಜಿಗಳೇ, ಈ ಜನಪ್ರತಿನಿಧಿ ಆದ ತಕ್ಷಣ ಒಂದು ಒಳ್ಳೆಯ ಹುದ್ದೆ ಸಿಕ್ಕಿದ ತಕ್ಷಣ ಎಲ್ಲರೂ ಬಂದು ಮಾಲೆ ಹಾಕ್ತಾರೆ. ಮಾಲೆ ಹಾಕಿದ ತಕ್ಷಣ ನಾವು ಸಹ ಮಾಲೆ ಹಾಕಿದ್ರು ಅಂತ ತಿಳ್ಕೊಂಡು ಇದನ್ನು ಭಯಂಕರ ಅಂತ ತಿಳ್ಕೊಂಡ್ರೆ ಕೆಲವು ಸಲ ಬೈತಾರೆ, ಅದನ್ನು ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಸಲ ಮಾತಾಡ್ತಾರೆ, ಅದನ್ನು ತಾಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಎರಡೂ ಕೂಡ ಸಮಾನ ಅಂತ ತಿಳ್ಕೊಂಡು ಮುಂದೆ ಹೋದರೆ ಮಾತ್ರ ಇದು ನಮ್ಮ ಗಾಡಿ ಮುಂದಕ್ಕೆ ಹೋಗ್ತದೆ. ಸತ್ಯ ಹೇಳಬೇಕಾದ್ರೆ ಹರೀಶಾಚಾರ್ಯ, ಈ ಮನೆಯ ಒಂದು ಕಂಪ್ಲೀಟ್ ಆಗದೆ ಮುಂದೆ ಯಾವುದೇ ರೀತಿಯ ಮನೆಯ ಈ ನಿರ್ಮಾಣ ಯಾರು ಬಂದು ಹೇಳಿದರು ಏನಾದರೂ ಎಲ್ಲಿಂದ ಆದರೂ ಸಹಕಾರ ಮಾಡಿದ್ದೇನೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ತಲೆನೇ ಕೊಡಲಿಲ್ಲ. ಯಾಕೆಂದರೆ ಇದು ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ ಅಂತ ಮನಸ್ಸಿನಲ್ಲಿ ನನಗೆ ಸಹ ಇದೊಂದು ನೋವಿತ್ತು. ಭರತ್, ನಿಮ್ಮ ಇಡೀ ತಂಡ ಇವತ್ತು ವಿಶ್ವಕರ್ಮ ಯುವ ವೇದಿಕೆಯ ಮುಖಾಂತರ ಇದನ್ನು ಇಷ್ಟು ಮಾಡಬೇಕಿದ್ರೆ ಸುಲಭ ಇಲ್ಲ. ಸಾಕಷ್ಟು ಜನರ ಹತ್ರ ದೇಣಿಗೆ ತಗೊಳ್ಬೇಕು, ಮಾಡಬೇಕು. ಎಲ್ಲರೂ ಕೂಡ ಇವತ್ತಾಗುವ ಖುಷಿ ಮಾಡುವ ಸಂದರ್ಭದಲ್ಲಿ ಎಲ್ಲರ ಮನಸ್ಸಲ್ಲಿ ಇರುವುದಿಲ್ಲ. ಆವಾಗ ಏನೇ ಹೇಳಿದರೂ 10 ಸಲ ಸುತ್ತಬೇಕಾಗ್ತದೆ. ಆ ಸುತ್ತಿ ಏನಾದರೂ ಒಂದು ರೀತಿಯ ಅಂತಿಮವಾಗಿ ಈ ಮನೆಗೆ ಒಂದು ಸೂರನ್ನು ಕೊಡುವಂಥ, ಆಸರೆಯನ್ನು ಕೊಡುವಂಥ ಕೆಲಸವನ್ನು ವಿಶ್ವಕರ್ಮ ಯುವ ವೇದಿಕೆಯ ಮುಖಾಂತರ ಇವತ್ತು ಭರತ್ ಅವರ ಹೆಸರು ಮತ್ತು ಬಾಕಿಯವರ ಹೆಸರು ಎಲ್ಲರೂ ಸೇರಿ ಒಂದು ಸಾರ್ಥಕವಾದ, ಜೀವನದಲ್ಲಿ ಅತ್ಯಂತ ಸಾರ್ಥಕವಾದ ಒಂದು ಕೆಲಸವನ್ನು ಇವತ್ತು ವಿಶ್ವಕರ್ಮ ಯುವ ವೇದಿಕೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಹರೀಶ್ ಆಚಾರ್ಯ ಬೆನ್ನೆಲುಬಾಗಿ ನಿಂತರೆ ನಿಮ್ಗೆ ಏನೂ ಮಾಡ್ಬೋದು. ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ಮುಂಚೂಣಿಯಲ್ಲಿ ಇರುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರೀಶ್ ಆಚಾರ್ಯ ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ಯಾಕೆಂದರೆ ವಿಶ್ವಕರ್ಮ ಬ್ಯಾಂಕ್ ಆಗಿರ್ಬೋದು ಅಥವಾ ಸಹಕಾರ ಇದರಲ್ಲಿ ಆಗಿರ್ಬೋದು, ಅವರು ಈ ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಹಕಾರ
ಪ್ರಕೋಷ್ಠ ಅಂದರೆ ಸಹಕಾರ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ರಾಜ್ಯದ ನಮ್ಮ ಪ್ರತಿನಿಧಿಯಾಗಿ ಕೂಡ ನಮ್ಮೊಟ್ಟಿಗೆ ಅವರು ಕೆಲಸ ಮಾಡ್ತಾರೆ. ಅದರಿಂದ ನಮಗೆ ತುಂಬ ಅವಕಾಶ ತುಂಬ ಸಿಗ್ತದೆ. ಭರತ್ ನನಗೆ ಒಂದೆರಡು ಸಲ ಹೇಳಿದರು, ನನಗೆ ನೀವು ಮಾಡೋದಕ್ಕಿಂತ ನನಗೆ ಇದೊಂದು ಅವಕಾಶ ನಮಗೆ ಕೊಟ್ಟಿದ್ದೀರಲ್ಲ, ಅವಕಾಶ ನಾವು ಕೊಟ್ಟದಲ್ಲ, ದೇವರೇ ಕೊಟ್ಟದ ಅವಕಾಶ. ಅವರ ಮನೆಗೆ ಮರ ಬೀಳದಿದ್ದರೆ ಈ ಅವಕಾಶವೇ ಬರುವುದಿಲ್ಲ. ಇಲ್ಲಿ ಪೂಜ್ಯ ಸ್ವಾಮೀಜಿಗಳು ಇಲ್ಲಿ ಬರ್ತಾರಾ? ಇಲ್ಲ. ಏನೋ ಒಂದು ಆಗಲಿಕ್ಕಿತ್ತು ಚಂದ್ರಾವತಿ ಅಕ್ಕ, ಆಗಿದೆ. ಇವತ್ತು ಭಾರಿ ಒಳ್ಳೆಯ ರೀತಿಯಲ್ಲಿ ಇದೊಂದು ಶುಭಾರಂಭ ಆಗಿದೆ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದನ ಸಲ್ಲಿಸ್ತೇನೆ. ಲಿಂಟಲ್ ತನಕ ಆಗುವ ಸಂದರ್ಭದಲ್ಲಿ ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದ. ವಿಶೇಷವಾಗಿ ರಾಘವ ಗಟ್ಟಿ ಅವರು ಮತ್ತು ನಿತಿನ್ ಇಂಜಿನಿಯರ್ ಅವರು, ಇವರನ್ನೆಲ್ಲ ಮರೀಲಿಕ್ಕಿಲ್ಲ. ಅವರು ತುಂಬ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ದಿವ್ಯಾ ಶೆಟ್ಟಿಯವರು ಕೂಡ ಇದನ್ನು ಅವರ ಪಟ್ಟಣ ಪಂಚಾಯತ್ ಮತ್ತು ಇದಕ್ಕೆ ವಿದ್ಯುತ್ ಕನೆಕ್ಷನ್ಗೆಲ್ಲ ಸಹಕಾರವನ್ನು ಮಾಡಿದ್ದಾರೆ. ಮೋಹನ್ ರಾಜರಾಗಿರ್ಬೋದು, ಎಲ್ರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದ. ವಿಶೇಷವಾಗಿ ನಮ್ಮ ಊರಿನ ಪರವಾಗಿ ಹರೀಶ್ ಆಚಾರ್ಯರಿಗೆ ಮತ್ತು ನಿಮಗೆಲ್ಲರಿಗೂ ಸಹಕಾರ ಮಾಡಿದಂಥ ಇಡೀ ವಿಶ್ವಕರ್ಮದ ಎಲ್ಲ ಸಮುದಾಯದ ಯುವಕರಿಗೆ ಮತ್ತು ಹಿರಿಯರಿಗೆ, ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿಶೇಷವಾಗಿ ಅಧ್ಯಕ್ಷರಾದ ಭರತ್ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ, ಧನ್ಯವಾದವನ್ನು ಸಲ್ಲಿಸಿ, ಮತ್ತೆ ನಿಮಗೆ ಈ ರೀತಿಯ ಸಾಮಾಜಿಕ ಸೇವೆ ಮಾಡುವಂಥ ಅವಕಾಶ ಬರಲಿ, ಆ ಸಮಾಜದ ಮುಖ್ಯವಾಗಿ ಕೆಲಸ ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಪ್ರತೀಕ್ಷಾ ಪ್ರಭು ಅವರು ಬಂದಿದ್ದಾರೆ. ಅವರು ತುಂಬ ಕಡೆ ಪ್ರತೀಕ್ಷಾ ಪ್ರಭು ಅವರು ಬಂದಿದ್ದಾರೆ. ಅವರು ಕೂಡ ತುಂಬ ಸೋಷಲ್ ಆಗಿ ಸಾರ್ವಜನಿಕ ಜೀವನದಲ್ಲಿ ತುಂಬ ಜನರಿಗೆ ಸಹಕಾರ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಯುವ ಜನಾಂಗಕ್ಕೆ ಸ್ಫೂರ್ತಿ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ನಿಮ್ಮ ಸಹಕಾರ ಕೂಡ ಯುವ ವೇದಿಕೆಗೆ ನಿರಂತರವಾಗಿ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶೆಟ್ಟಿಯವರ ಅಧ್ಯಕ್ಷರು, ಕೋಟೆಕಾರು ಪಟ್ಟಣ ಪಂಚಾಯತ್, ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊ. ಪರಮ ಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆಯುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವಂತಹ ಎಲ್ಲ ನನ್ನ ಆತ್ಮೀಯರೇ, ನಮ್ಮ ಚಂದ್ರಾವತಿ ಅಮ್ಮನ ಇವತ್ತೊಂದು ಗೃಹ ಪ್ರವೇಶ ಪರಮ ಪೂಜ್ಯ ಶ್ರೀಗಳ ಒಂದು ಉಪಸ್ಥಿತಿಯಲ್ಲಿ ಒಂದು ಸುಂದರವಾಗಿ ಇವತ್ತು ನಡೆದಿದೆ. ಮುಂದಿನ ದಿನಗಳಲ್ಲಿ ಚಂದ್ರಾವತಿ ಅಮ್ಮ ಹಾಗೂ ಅವರ ಕುಟುಂಬಸ್ಥರಿಗೆ ಈ ಮನೆಯಲ್ಲಿ ಆರೋಗ್ಯ, ಆಯಸ್ಸು ಹಾಗೂ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೇಳುತ್ತಾ, ಹಾಗೆಯೇ ಈ ಮನೆಯನ್ನು ನಿರ್ಮಿಸಿದ ಅಂತಹ ವಿಶ್ವಕರ್ಮ ಯುವ ವೇದಿಕೆ ಇದರ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭರತ್ ತುಂಬ ಸರಿ ನನಗೆ ಫೋನ್ ಮುಖಾಂತರ ಮಾತಾಡ್ತಿದ್ರು. ಅವರ ಮಾತಲ್ಲೇ ಅವರದ್ದೊಂದು ಸರಳ ಸಜ್ಜನಿಕೆ ಕಾಣಿಸ್ತಿತ್ತು. ತುಂಬ ಖುಷಿ ಆಗ್ತಿತ್ತು ಅವರು ಮಾತಾಡುವಾಗ. ಹಾಗೆ ಅವರನ್ನು ಮೊನ್ನೆ ಭೇಟಿಯಾಗುವಾಗ ಕೂಡ ಅವರಲ್ಲಿ ಒಂದು ಮಾತಾಡುವಾಗನೇ ಆ ಪ್ರೀತಿ ಎದ್ದು ಕಾಣ್ತದೆ. ಅವರಿಗೆ ಒಂದು ಒಳ್ಳೆಯ ಮನಸ್ಸುಂಟು. ಇನ್ನು ಮುಂದೆ ದಿನಗಳಲ್ಲಿ ನಿಮಗೆ ಇಂತಹ ಸಮಾಜಮುಖಿ ಕೆಲಸಗಳನ್ನು ಮಾಡುವಂತಹ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತ ಶುಭಾರೈಸ್ತಾ ನನ್ನೆರಡು ಮಾತನ್ನು ವಿರಮಿಸ್ತೇನೆ. ನಮ್ಮ ಮಾರ್ಗದರ್ಶಕರು, ಸಲಹಾ ಸೂಚಕರಾಗಿರುವಂತಹ ಡಾಕ್ಟರ್ SR ಹರೀಶಾಚಾರ್ಯ, ಅಧ್ಯಕ್ಷರು, ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಸಹಕಾರ ರತ್ನ ಪುರಸ್ಕೃತರಾಗಿರುವಂತಹ ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರಸ್ವತಿ ಮಹಾಸ್ವಾಮೀಜಿಗಳ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳು ಸಲ್ಲಿಸಿಕೊಂಡು, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಮಗೆಲ್ಲರಿಗೂ ಕೂಡ ಇವತ್ತು ಚಂದ್ರಾವತಿ ಅಮ್ಮನವರ ಒಂದು ಗೃಹ ಪ್ರವೇಶದಲ್ಲಿ ಭಾಗವಹಿಸುವಂಥ ಒಂದು ಸುಯೋಗ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮದು ಒಂದು ಸಣ್ಣ ಸಮಾಜ. ನಾವು ಮಾತಾಡಲಿಕ್ಕೆ ಹೋದರೆ ಎಲ್ಲ ಕಡೆ ನಾವಿದ್ದೇವೆ. ಆದರೆ ಎಷ್ಟಿದ್ದೇವೆ ಅಂತೇಳಿದ್ರೆ, ಒಂದು ಊರಲ್ಲಿ, ಒಂದು ಗ್ರಾಮದಲ್ಲಿ ನಮ್ಮನ್ನು ಬೆರಳಲ್ಲಿ ಎಣಿಸ್ಬೋದು ಎಷ್ಟಿದೆ ಅಂತೇಳಿದ್ರೆ. 3-4 ಮನೆಗಳು, ಹಬ್ಬ ಬಂದರೆ ಒಂದು 5-6 ಮನೆಗಳು ಇರುವಂಥ ನಮ್ಮ ಸಮುದಾಯ. ಈ ಸಮುದಾಯ ಉಳಿಬೇಕಾದ್ರೆ ಸಕಲ ಹಿಂದೂ ಸಮುದಾಯ ನಮ್ಮ ಒಟ್ಟಿಗೆ ನಿಂತರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ. ನಮಗೆ ಇವತ್ತು ಚಂದ್ರಾವತಿ ಅಮ್ಮನ ಮನೆಗೆ ಯಾವ ರೀತಿ ಒಂದು ಸಮಸ್ಯೆ ಬಂದಿತ್ತು, ಅದೇ ರೀತಿ ಸಮಸ್ಯೆ ಬೇರೆ ಬೇರೆ ಗ್ರಾಮಗಳಲ್ಲಿ ನಾವು ಕೇಳುತ್ತೇವೆ. ಆದರೆ ಮತ್ತೆ ಅದು ಏನೋ ಒಂದು ನಡೆದು ಮತ್ತೆ ಮುಂದೇನೋ ನಡೆದು ಏನೋ ಒಂದು ಆಗುವಂಥದ್ದನ್ನು ಕಾಣ್ತೇವೆ. ಆದರೆ ಈ ಗ್ರಾಮದಲ್ಲಿ ಅಂಥದ್ದಾಗಲಿಲ್ಲ. ನಮ್ಮದೇ ಸಮುದಾಯ ಅಂಥೇಳಿ ಓನ್ ಮಾಡಿಕೊಂಡು ಮಾನ್ಯ ಸತೀಶ್ ಕುಂಪಲ್ ಅವರು,
ಇಲ್ಲಿಯ ಅನೇಕ ಸಮಾಜದ ಪ್ರಮುಖರು ಅವರಿಗೆ ಒಟ್ಟು ನಿಂತು ತಕ್ಷಣವೇ ಮನೆಗೆ ಮರ ಬಿತ್ತು ಅಂತೇಳಿ ತಕ್ಷಣಕ್ಕೆ ಇಲ್ಲಿ ಧಾವಿಸಿ ಇಲ್ಲಿ ತಕ್ಷಣಕ್ಕೆ ಏನಾಗಬೇಕು, ಒಂದು ಬಾಡಿಗೆ ಮನೆಯ ವ್ಯವಸ್ಥೆಯನ್ನು ಮಾಡೋದು, ಅದಕ್ಕೆ ಬಾಡಿಗೆ ಕಟ್ಟುವಂಥ ವ್ಯವಸ್ಥೆಯನ್ನು ಮಾಡೋದು, ಆಮೇಲೆ ಮನೆಗೊಂದು ಅಡಿಪಾಯ ಮಾಡಿಕೊಟ್ಟು ಒಂದು ಹಂತಕ್ಕೆ ತಂದು ಎಲ್ಲವನ್ನೂ ಕೂಡ ಸ್ಥಳೀಯರೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಆ ಸಮುದಾಯದ ಹತ್ತಿರ ಕೊಂಡೋಗುವಂಥ ಕೆಲಸವನ್ನು ಮಾಡದೇ ಇರ್ತಿದ್ರೆ ನಾವು ಇವತ್ತು ಇದನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇದೇ ರೀತಿ ನಮ್ಮ ಥರ ಸಣ್ಣ ಸಣ್ಣ ಸಮುದಾಯಗಳಿದ್ದಾಗ ಆ ಭಾಗದ ಪ್ರಮುಖರು ಈ ರೀತಿಯ ಒಂದು ನೇತೃತ್ವವನ್ನು ಕೊಟ್ಟಾಗ ಖಂಡಿತವಾಗಿ ಅದನ್ನು ಮುಂದುವರಿಸಲಿಕ್ಕೆ ಇವತ್ತು ಆ ಒಂದು ಫೌಂಡೇಶನ್ ಹಾಕದಿದ್ದರೆ, ಆ ರೀತಿ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನು ಮಾಡಿಕೊಡದೇ ಇರ್ತಿದ್ರೆ, ಇಲ್ಲಿ ಪಟ್ಟಣ ಪಂಚಾಯತ್ ಇರ್ಬೋದು ಅಥವಾ ಗೌರವಾನ್ವಿತ ಸತೀಶ್ ಕುಂಪಲ್ ಅವರಿರ್ಬೋದು, ಇಲ್ಲಿಯ ಸಾಮಾಜಿಕ ಕಾರ್ಯಕರ್ತರು ಮಾಡಿಕೊಡದೇ ಇದ್ದರೆ ನಮಗೆ ಇದನ್ನು ಎತ್ತರಕ್ಕೆ ತರಲಿಕ್ಕೆ ಆಗ್ತಿರಲಿಲ್ಲ, ಇವತ್ತು ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಈ ಭಾಗದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಕುಂಪಲ್ ಅವರು, ಮೋಹನ್ ರಾಜರು, ದಿವ್ಯಾ ಶೆಟ್ಟರು, ಈ ಭಾಗದ ಎಲ್ಲ ಸಮಾಜದ ಪ್ರಮುಖರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಶ್ರೀಯುತ ಭರತ್ ನಿಡ್ಪಳ್ಳಿಯವರಿಗೆ ಕಣ್ಣಲ್ಲಿ ನೀರು ಬಂತು. ಅದು ಸಾಮಾನ್ಯ ಅಲ್ಲ. ಯಾಕಂತೇಳಿದರೆ ಒಂದು ಕೆಲಸವನ್ನು ಯಶಸ್ವಿಗೊಳಿಸಿದಾಗ ಇಡೀ ಅವರ ಯುವ ವೇದಿಕೆ ಇರ್ಬೋದು, ಇಡೀ ಸಮಾಜ ಒಟ್ಟಿಗೆ ಹೇಗೆ ನಿಂತಿತ್ತು ಅಂತ ಹೇಳುವಂಥದ್ದನ್ನು ನೆನಪಿಸಿಕೊಂಡಾಗ ಬರುವಂಥ ಒಂದು ಸಾರ್ಥಕತೆಯ ಕಣ್ಣೀರದು. ಇಡೀ ಸಮಾಜ ನನ್ನೊಟ್ಟಿಗೆ ನಿಂತಿತ್ತಲ್ಲ ಅನ್ನುವಂಥ ಒಂದು ಸಾರ್ಥಕತೆಯ ಕಣ್ಣೀರನ್ನು ಇವತ್ತು ಹಾಕಿದರು. ಈ ಸಾರ್ಥಕತೆಯ ಭಾವ ಹೇಗೆ ಬರ್ತದೆ ಅಂತೇಳಿದರೆ, ನಾವು ಮನಪೂರ್ವಕವಾಗಿ ಸಂಪೂರ್ಣ ನಮ್ಮನ್ನು ನಾವು ತೊಡಗಿಸಿಕೊಂಡು ಒಂದು ಸಾಮಾಜಿಕ ಕಾರ್ಯವನ್ನು ಮಾಡಬೇಕು, ನಮಗೆ ಯಾವುದೇ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಮಾಡಬೇಕು ಅಂತ ಆ ತುಡಿತ ಇದ್ದಾಗ ಮತ್ತು ಅದು ನೆರವೇರಿದಾಗ ಆ ಸಾರ್ಥಕತೆಯ ಭಾವ ಬರಲಿಕ್ಕೆ ಸಾಧ್ಯ ಇದೆ. ಆ ಸಾರ್ಥಕತೆಯ ಭಾವ ಇಡೀ ಸಮಾಜದ ಒಂದು ಭಾವವಾಗಿ ಅದು ಪ್ರಕಟೀಕರಣಗೊಂಡಿರತಕ್ಕಂಥದ್ದು ಶ್ರೀಯುತ ಭರತ್ ನಿಡ್ಪಳ್ಳಿಯವರ ಮುಖಾಂತರ. ಈ ಸಾರ್ಥಕತೆಯ ಭಾವ ಕೇವಲ ಭರತ್ ನಿಡ್ಪಳ್ಳಿಯವರು ಮಾತ್ರ ಅಲ್ಲ, ಇಡೀ ವಿಶ್ವಕರ್ಮ ಯುವ ವೇದಿಕೆ ಸದಸ್ಯರಿಗೆ ಮತ್ತು ಇಡೀ ಸಮುದಾಯದ ಬಂಧುಗಳಿಗೆ, ನಮಗೆ ಒಂದು ನಮ್ಮ ಸಮಾಜದ ಒಂದು ಬಂಧುವಿನ ಜೊತೆ ನಿಲ್ಲಕ್ಕೆ ಆಯಿತು ಅನ್ನುವಂಥ ಸಾರ್ಥಕತೆಯ ಭಾವನೆ ನಮಗೆಲ್ಲರಿಗೂ ಇವತ್ತು ಬಂದಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ಸಮಾಜ ಹೇಗಿರ್ತದೆ ಅಂತ ಹೇಳಿದರೆ, ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಬೆನ್ನೆಲುಬಾಗಿ ಸಮುದಾಯ ಇರ್ತದೆ. ಅದು ಸ್ವಸಮುದಾಯ ಮಾತ್ರ ಅಲ್ಲ, ಎಲ್ಲ ಸಮುದಾಯ ಇರ್ತದೆ. ಇವತ್ತು ನಾವು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ಇವತ್ತು ನಮಗೆ ಅರಿವಿಗೆ ಬರದೆ ಎಷ್ಟೋ ಜನ ನಮಗೆ ಸಹಕಾರ ಮಾಡಿದ್ದಾರೆ, ಅವರ ಹೆಸರು ಹೇಳದೆ ಸಹಕಾರ ಮಾಡಿದ್ದಾರೆ. ನಾವು ಎನಿಸಿರಲಿಲ್ಲ, ನಮ್ಮ ಪ್ರಭು ಅವರು ಮೇಡಮ್ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಈ ರೀತಿ ಇಲೆಕ್ಟ್ರಿಕಲಿಗೆ, ಪ್ಲಂಬಿಂಗಿಗೆ, ಪೇಂಟಿಂಗಿಗೆ ಬೇರೆ ಬೇರೆ ಕಾರಣಕ್ಕೆ ಸಹಕಾರ ಮಾಡಿದ್ದಾರೆ. ಗುರು ಸೇವಾ ಪರಿಷತ್ನವರು ಇವತ್ತು ಇದರ ಪೂಜೆ ವ್ಯವಸ್ಥೆ, ಸಾಹಿತ್ಯ ಎಲ್ಲವನ್ನು ಮಾಡಿಕೊಂಡಿದ್ದಾರೆ. ಇವತ್ತು ವೈದಿಕ ಕಾರ್ಯ ಮಾಡುವಂಥದ್ದು ಬಹಳ ಸ್ವಲ್ಪ ಇವತ್ತು ಅದು ಕೂಡ ಎಲ್ಲದ ರೀತಿಯಲ್ಲಿ ಕಾಸ್ಟ್ಲಿ ಆಗಿದೆ. ಅಂಥದ್ರಲ್ಲಿ ನಾವು ಏನಿಲ್ಲ, ಬಹಳ ಒಂದು ಸಾಂಕೇತಿಕ ದಕ್ಷಿಣೆಯ ಮುಖಾಂತರ ಮಾಡಿಕೊಡ್ತೇವೆ ಅಂತ ನಮ್ಮ ವೇದ ಪಾಠಶಾಲೆಯ ಅರ್ಚಕರು, ವೈದಿಕರು ಬಂದು ಅದನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ಸಮಾಜ ನಿಂತಿದೆ. ಇದನ್ನು ನೋಡಿದಾಗ ನಿನ್ನೆ ನಮ್ಮ ದಿನೇಶ್ರು ಹೇಳ್ತಿದ್ರು, ಶಕ್ತಿನಾಥ ದಿನೇಶ್ರು ಹೇಳ್ತಿದ್ರು, ನಮಗೆ ಇದು ಮುಂದೆ ಇಂಥದ್ದು ತುಂಬ ಮಾಡಲಿಕ್ಕೆ ಪ್ರೇರಣೆ ಸಿಕ್ಕಿದೆ ಅಂತೇಳಿ. ಸಮಾಜಕ್ಕೆ ಅಗತ್ಯವೂ ಕೂಡ ಇದೆ. ದಿನೇಶ್ರು, ಸೂರ್ಯಣ್ಣ, ಉಪೇಂದ್ರರು ಮತ್ತು ನಮ್ಮ MB ಲೋಕೇಶನ್ನ ಇಲ್ಲದ್ರೆ ಗುರುಗಳ ಆಶೀರ್ವಾದ ಖಂಡಿತ ಇರ್ತದೆ. ನಮಗೆ ಇಂಥ ಕೆಲಸವನ್ನು ಮುಂದೆ ಕೂಡ ಮಾಡಲಿಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ತುಂಬ ಇರ್ತದೆ. ಹಾಗಾಗಿ ವಿಶ್ವಕರ್ಮ ಯುವ ವೇದಿಕೆ ಈ ಥರದ ಕೆಲಸ ವರ್ಷಕ್ಕೊಂದಾದರೂ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಪರಮ ಪೂಜ್ಯ ಗುರುಗಳು ಅವರ ಅನುಗ್ರಹ ಶಕ್ತಿಯಿಂದ ಒದಗಿಸಿಕೊಡಲಿ, ಮತ್ತು ನಮಗೆಲ್ಲರಿಗೂ ಕೂಡ ಈ ಥರ ಕೆಲಸದಲ್ಲಿ ಭಾಗಿಯಾಗಲಿ ಅವಕಾಶವನ್ನು ನೀಡಿಕೊಡಲಿ ಅಂತ ವಿನಂತಿಸ್ತೇನೆ. ಧನ್ಯವಾದ. ಮುಂದಕ್ಕೆ ಇಂದಿನ ಈ ಪೌರೋಹಿತ್ಯ ವೈದಿಕ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸಾಂಕೇತಿಕವಾದಂತಹ ದಕ್ಷಿಣೆಯನ್ನು ಕೂಡ ನಿರಾಕರಿಸಿದಂತಹ ಶ್ರೀಯುತ ಮೌನೇಶ್ ಶರ್ಮಾ ಬಾಳಿಲ ಇವರು ನಮ್ಮ ಜೊತೆ ಇದ್ದಾರೆ. ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ವೇದಾಧ್ಯಯನ ಪಾಠಶಾಲೆಯ ಪ್ರಾಧ್ಯಾಪಕರಾಗಿರುವಂಥ ಇವರು ನಮ್ಮ ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಮಹಾ ವೇದಾಂತಾಚಾರ್ಯಮಾಚಾರ್ಯ ಭಾಸ್ಕರಂ ಜ್ಞಾನ ಭಾಸ್ಕರಂ ಧರ್ಮ ಸಂಸ್ಥಾಪನಂ ವಂದೇ ಕಾಳಹಸ್ತಂ ಜಗದ್ಗುರುಂ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಅನುಗ್ರಹವನ್ನು ಮಾಡುತ್ತಾ ಇರತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನಕ್ಕೆ ಸಾಷ್ಟಾಂಗ ವಂದಿಸಿಕೊಳ್ಳುತ್ತಾ, ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಸಹೃದಯರೇ,
ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನರೇ, ನಿಮಗೂ ಸಹ ನನ್ನ ಪ್ರಣಾಮಗಳನ್ನು ಅರ್ಪಿಸಿಕೊಳ್ಳುತ್ತಾ, ಇವತ್ತು ಆಸರೆ ಎನ್ನುವಂಥ ಯೋಜನೆಯಡಿಯಲ್ಲಿ ಒಂದು ಮನೆಯನ್ನು ಕಟ್ಟಿ ಅದನ್ನು ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಜೊತೆಯಾಗಿದ್ದೇವೆ. ಕಟ್ಟಿರುವಂತಹ ಮನೆ ಕೇವಲ ಸಿಮೆಂಟ್, ಇಟ್ಟಿಗೆ ಅಥವಾ ಅಂತ ಗೋಡೆಯ ಮನೆ ಅಲ್ಲ, ಬದಲಾಗಿ ಎಲ್ಲರ ಒಂದು ಭಾವನೆ, ಎಲ್ಲರ ಒಂದು ಪರಿಶ್ರಮದಿಂದ ನಿಂತ ಮನೆ ಇದು. ಹಾಗಾಗಿ ಮನೆಯನ್ನು ಕಟ್ಟಲಿಕ್ಕೆ ಅನೇಕ ಮಂದಿ ದಾನಿಗಳು ಮುಂದೆ ಬಂದಿದ್ದಾರೆ. ಬಹುಶಃ ಹೇಳೋದಾದರೆ ಇಲ್ಲಿ ಒಬ್ಬ ನಾಯಕನಾದವನು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವುದಲ್ಲ, ನಾಯಕನ ಶಕ್ತಿ ಏನೋ ಕೇಳಿದರೆ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡೋದಲ್ಲ, ಬದಲಾಗಿ ಜನರ ಸೇವೆಯನ್ನು, ಜನರ ಕಷ್ಟವನ್ನು ಅರಿತು ಅದನ್ನು ಕಾರ್ಯರೂಪಕ್ಕೆ ತರುವುದು ಅವನ ಕಾಯಕ ಅಂತ ಬಹುಶಃ ಇವತ್ತು ವೇದಿಕೆಯಲ್ಲಿ ನಿಂತವರು ಮಾತಾಡಿದರು. ಕೇವಲ ಮಾತಾಡಿದ್ದಷ್ಟೇ ಅಲ್ಲ, ಅವರು ಬದಲಾಗಿ ಜನರ ಕಷ್ಟವನ್ನು ಅರಿತು ಅದನ್ನು ಕಾರ್ಯರೂಪಕ್ಕೆ ತಂದು ತೋರಿಸಿದ್ದಾರೆ. ಅಂತಹ ನಾಯಕರುಗಳಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸಿಕೊಳ್ತಾ, ಬಹುಶಃ ಇವತ್ತು ಭರತಣ್ಣ ಇದ್ದಾರೆ ಇಲ್ಲಿ, ಅವ್ರ ಬಗ್ಗೆ ಒಂದು ಹೇಳಬೇಕು ನಾನು. ಯಾಕಂದರೆ ಇರುವೆಯ ಸಾಲನ್ನು ನೋಡ್ತೇವೆ ನಾವು. ಒಂದು ಇರುವೆ ಹೋಗಿ ಸಿಹಿ ತಿಂಡಿಯನ್ನು, ಸಕ್ಕರೆಯನ್ನು ಹುಡುಕಿಕೊಂಡು ಬಂದು ತನ್ನ ಗುಂಪಲ್ಲಿ ಹೇಳುತ್ತದೆ, ಅಲ್ಲಿ ಸಕ್ಕರೆ ಇದೆ, ಹೋಗಿ ತರುವ ಅಂತ. ಸಕ್ಕರೆಯನ್ನು ತರಲಿಕ್ಕೆ ಹೋಗಬೇಕಿದ್ರೆ ತನ್ನ ಸಂಗಡಿಗರನ್ನು ಒಟ್ಟಿಗೆ ಕರ್ಕೊಂಡು ಸಾಲಲ್ಲಿ ಹೋಗ್ತದೆ. ಹೋಗಬೇಕಿದ್ರೆ ಎಲ್ಲಿ ಸಕ್ಕರೆ ಇತ್ತೋ ಅಲ್ಲಿಗೆ ಕರ್ಕೊಂಡು ಹೋಗಿ ಅದನ್ನು ತನ್ನ ಗೂಡಿಗೆ ತರುವಂಥ ಕೆಲಸ ಆ ದೊಡ್ಡ ಇರುವೆ ಮಾಡ್ತದೆ. ಹಾಗೆ ಅದರ ಹಿಂದೆ ಇರುವಂತಹ ಇರುವೆಗಳು ಸಹ ಮುಂದಿನ ಇರುವೆಯ ಬೆನ್ನನ್ನು ಹಿಡ್ಕೊಂಡು ಸಾಗ್ತದೆ. ಆ ಇರುವೆ ತಪ್ಪಿದರೆ ಆ ಸಾಲು ಎಲ್ಲೆಲ್ಲೋ ಹೋಗ್ತದೆ. ಹಾಗೆ ಭರತಣ್ಣ ಸಹ ಅಷ್ಟೇ, ಈ ಒಂದು ಮನೆ ಕಟ್ಟಬೇಕು ಎನ್ನುವಂತಹ ಕಾರ್ಯ, ಆ ಕಾರ್ಯ ಅವರ ತಲೆಗೆ ಬಂತು. ಮನೆಯನ್ನು ಕಟ್ಟುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮಿಂದ ಏನಾದರೂ ಮಾಡಬೇಕು ಅಂತ. ಹಾಗೆ ತಮ್ಮ ವಿಶ್ವಕರ್ಮ ಯುವ ವೇದಿಕೆಯಲ್ಲಿ ಹೇಳಿಕೊಂಡಾಗ ಅಧ್ಯಕ್ಷರು ಹೇಳಿದರು ಅಂತ ಹೇಳಿ ಪದಾಧಿಕಾರಿಗಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಖಂಡಿತವಾಗಿ ಮಾಡುವ ಅಂತ ಎಲ್ಲರೂ ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಅದಕ್ಕೆ ಶ್ರಮವನ್ನು ವಹಿಸಿದರು. ಅದರ ಫಲವಾಗಿ ಅವರ ಹಿಂದೆ ಸಾಗಿದ್ರು. ಒಬ್ಬ ಕೈತಪ್ಪಿ ಹೋಗ್ತಿದ್ರೂ ಸಹ ಆ ಸಾಲು ಎಲ್ಲೋ ಹೋಗ್ತಿತ್ತು. ಬದಲಾಗಿ ಅಧ್ಯಕ್ಷರಂತೆ, ಭರತಣ್ಣನಂತೆ ಎಲ್ಲರೂ ಸಹ ಅವರೊಟ್ಟಿಗೆ ಹೋದ ಫಲವಾಗಿ ಇವತ್ತು ಈ ಮನೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಅಂತ. ಹಾಗಾಗಿ ಈ ಮನೆಯನ್ನು ಕಟ್ಟಲಿಕ್ಕೆ ಯಾರೆಲ್ಲ ಸಹಕಾರ ಮಾಡಿದವರೋ ಅವರೆಲ್ಲರಿಗೂ ನಾನು ವಂದಿಸಿಕೊಳ್ತಾ, ನನಗೂ ಒಂದು ಅವಕಾಶ ಸಿಕ್ಕಿತು. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡೋದಿದ್ರೂ ಸಹ ನಾನು ಮಾಡ್ತೇನೆ ನನ್ನಿಂದ ಅಂತ ಹೇಳಿದರೆ ಅದು ಶೂನ್ಯ. ಯಾಕಂದರೆ ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಎನ್ನುವಂಥದ್ದೇ ಪರಿಪೂರ್ಣ ಅಂತ. ಗುರುಗಳ ಅನುಗ್ರಹ, ದೇವರ ಅನುಗ್ರಹದಿಂದ ಈ ಒಂದು ಮನೆಯನ್ನು ಕಟ್ಟಿ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ನಮ್ಮದು ಒಂದು ಸಣ್ಣದಾದಂಥ ಸೇವೆ ಇರಲಿ ಅಂತ ವೈದಿಕ ಕಾರ್ಯಕ್ರಮ ನಮಗೆ ಸಿಕ್ಕಿತು. ಈ ಒಂದು ವೈದಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದೀರಾ. ನಿಮಗೂ ಸಹ ನನ್ನ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಗಧರ್ಮೇಂದ್ರ ಸಂಸ್ಕೃತ ವೇದಸಂಜೀವಿನಿ ಪಾಠಶಾಲೆಯ ಪರವಾಗಿ ಈ ಒಂದು ನಿಮಗೋಸ್ಕರ ಒಂದು ಸಣ್ಣದಾದಂಥ ದೇಣಿಗೆ. ಯಾಕಂದರೆ ನಾವೇನೋ ದುಡಿಯೋರಲ್ಲ, ಹೆಚ್ಚು ಸಂಪಾದನೆ ಕಲಿತಾ ಇದ್ದೇವೆ ಅಷ್ಟೇ. ಹಾಗಾಗಿ ಗುರುಗಳ ಕೈಯಿಂದ ಈ ಸಂಸ್ಥೆಗೆ ನಮ್ಮಿಂದ ಏನಾದರೂ ಒಂದು ಸಣ್ಣದಾದಂಥ ದೇಣಿಗೆಯನ್ನು ಕೊಡಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ನಾಗಧರ್ಮೇಂದ್ರ ನಾವು ಕಲಿತಂಥ ಪಾಠಶಾಲೆ ಶ್ರೀ ನಾಗಧರ್ಮೇಂದ್ರ ಸಂಸ್ಕೃತ ವೇದಸಂಜೀವಿನಿ ಸಂಸ್ಕೃತ ಪಾಠಶಾಲೆ ಪಡುಕುತ್ಯಾರು ಗುರುಗಳ ಆಶಯದಂತೆ ಬೆಳೆದು ನಿಂತಹ ಸಂಸ್ಥೆ. ಈ ಸಂಸ್ಥೆಯ ವತಿಯಿಂದ ನಮ್ಮ ಪಾಠಶಾಲೆಯ ಸಂಚಾಲಕರಾದಂತಹ ಬಿ ಸೂರ್ಯಕುಮಾರಣ್ಣ ವೇದಿಕೆಯಲ್ಲಿದ್ದಾರೆ. ಅವರ ಮುಖಾಂತರ ಗುರುಗಳ ಅಮೃತ ಹಸ್ತದಿಂದ ಇದನ್ನು ಭರತಣ್ಣವರು ತಗೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇವರಿಂದ ಕೊಡಲ್ಪಡುವಂತಹ ದೇಣಿಗೆ ಏನು ಹೇಳಿ, ನಿಮ್ಮ ಈ ಅಭಿಮಾನ ಪ್ರೀತಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರಾದಂಥ ಉಪೇಂದ್ರ ಆಚಾರ್ಯ ಬೇಡೋರ್ ಇವರು ಈ ಕಾರ್ಯಕ್ರಮದ ಕುರಿತಾದ ಒಂದೆರಡು ಮಾತುಗಳನ್ನಾಡಬೇಕು ಅಂತ ಮಗಳಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಸಜ್ಜನ ಸಮಾಜ ಬಂಧುಗಳೇ, ಬಹುಶಃ ಇಲ್ಲಿ ತುಂಬ ದೂರದಿಂದ ಯಾರು ಬಂದಿದ್ದಾರೆ ಅಂತ ಕೇಳಿದರೆ ನಾನು ಸುಮಾರು 110 ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ. ಬರದೇ ಇರಲಿಕ್ಕೆ ತುಂಬ ಕಾರಣ ಹೇಳ್ಬೋದಿತ್ತು. ಆದರೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹ ನೀಡದಿದ್ದರೆ ನಾವೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಕೂಡ ವ್ಯರ್ಥ ಅಂತ ಭಾವನೆ ಆಯಿತು. ನಿಜವಾಗಿ ಹರೀಶಣ್ಣ ಮತ್ತು ಭರತ್ ಅವರನ್ನು ಅಭಿನಂದಿಸಲೇಬೇಕು. ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದರೆ ಜಗತ್ತು ಬದಲಾಗದೇ ಇರ್ಬೋದು, ಆದರೆ ಆ ವ್ಯಕ್ತಿಯ ಬದುಕಿನಲ್ಲಿ ಜಗತ್ತೇ ಬದಲಾಗ್ತದೆ. ಬಹುಶಃ ಅವರ ಮುಖವನ್ನು ನೋಡಿದರೆ ಗೊತ್ತಾಗ್ತದೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ SKG ಸಂಸ್ಥೆಯಿಂದ ಕೂಡ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ 2 ಬಡ ಕುಟುಂಬಗಳಿಗೆ 15 ಲಕ್ಷದಲ್ಲಿ 2 ಮನೆಗಳನ್ನು ಮಾಡಿಕೊಟ್ಟಿದ್ದೇವೆ.
ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಉಡುಪಿ ಸೈಡಲ್ಲಿ ಹೋದರೆ ಶಶಿಧರ ಪುರೋಹಿತರ ತಂಡ ಸಮಾನ ಮನಸ್ಕರು ಅಂತೇಳಿ 40 ಮನೆಗಳನ್ನು ಈಗಾಗಲೇ ಹಸ್ತಾಂತರಿಸಿದ ಮನೆ ಗುರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗ 41ನೇ ಮನೆ ನಿರ್ಮಾಣ ಆಗ್ತಾ ಇದೆ. ಆ ಸಂಸ್ಥೆಗೂ ಕೂಡ ಪ್ರತಿ ಮನೆಗೆ ನಮ್ಮ ಸಂಸ್ಥೆಯಿಂದ 5,000 ಕೊಡುಗೆಯನ್ನು ನಾವು ನೀಡ್ತಾ ಬಂದಿದ್ದೇವೆ. ಭರತ್ ಅವರು ಕೂಡ ನಾವು ಸಣ್ಣ ಕೊಡುಗೆಯನ್ನು ಕೊಟ್ಟದ್ದು, ಆದರೆ ಅದನ್ನು ನೆನಪಿಟ್ಕೊಂಡು ನನಗೆ ಫೋನ್ ಮಾಡಿದರು. ಅವರು ನಮ್ಮ ಮೇಲೆ ಇಟ್ಟ ಪ್ರೀತಿಯಿಂದ ನಾನು ಬಂದಿದ್ದೇನೆ. ಮುಂದೆ ಕೂಡ ನಿಮ್ಮ ಇಂತಹ ಕಾರ್ಯಕ್ರಮಗಳಿಗೆ ನಮ್ಮ ಸಂಸ್ಥೆ ಸದಾ ಇದೆ ಅಂತ ಹೇಳ್ತಾ, ಸತೀಶ್ ಕುಂಪಲ್ ಅವರು ಒಂದು ಮಾತು ಸುಂದರವಾಗಿ ಹೇಳಿದರು. ಒಂದು ಒಳ್ಳೆಯ ಕೆಲಸ ಮಾಡುವಾಗ ಬರೀ ಒಳ್ಳೆಯ ಮಾತೇ ಕೇಳ್ತೇವೆ ಅಂತಿಲ್ಲ, ಕೆಟ್ಟ ಮಾತು ಕೂಡ ಬರ್ತದೆ. ಒಂದು ಸಣ್ಣ ಕಥೆಯೊಂದಿಗೆ ಹೇಳ್ತೇನೆ. ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಹಣ್ಣು ಮುದುಕಿ, ಅಲ್ಲೊಂದು ಪೋಸ್ಟ್ ಆಫೀಸ್ ಇತ್ತು. ಆ ಪೋಸ್ಟ್ ಆಫೀಸಿಗೆ ದಿವಸ ಒಂದು ಪೋಸ್ಟ್ ಬರೋದು, ತಿಂಗಳಿಗೆ 1-2-3 ಸಲ. ಅಡ್ರೆಸ್ ದೇವರ ಮನೆ ಅಂತೇಳಿ. ಅವರು ನೋಡ್ತಾರೆ, ಇದ್ಯಾರೋ ಹುಚ್ಚರಿರಬೇಕು ಅಂತ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು. ಒಂದ್ಸಲ ಒಬ್ಬ ಹೊಸ ಪೋಸ್ಟ್ ಮಾಸ್ಟರ್ ಬಂದ ಆ ಪೋಸ್ಟ್ ಆಫೀಸಿಗೆ. ಅವ ಅದೇನು ಲೆಟ್ರು ನೋಡು, ಉರ್ದು ನೋಡಿ ಅಂತ ಹೇಳಿದ. ಅಲ್ಲಿ ಸಿಬ್ಬಂದಿಗಳು ಉರ್ದು ನೋಡಿದರೆ ಅದರಲ್ಲಿ ಒಂದು ಮುದುಕಿ ಬರೆದ ಲೆಟ್ರು. ದೇವರೇ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ಈ ಮಳೆಗಾಲದಲ್ಲಿ ಖಂಡಿತ ನನ್ನ ಮನೆ ಬೀಳ್ತದೆ, ನೀನೊಂದು 5,000 ರೂಪಾಯಿ ಕಳಿಸಿದರೆ ನಾನು ಮನೆಯನ್ನು ಸರಿ ಮಾಡಿಕೊಂಡು ಇರ್ತೇನೆ, ನಾನು ಒಬ್ಬಳೇ ಇರೋದು, ನಾನು ಅನಾಥೆ ಅಂತ ಇರ್ತದೆ. ಆ ಪೋಸ್ಟ್ ಮಾಸ್ಟರ್ ನಮ್ಮ ಭರತಾಗೆ ಮಾನವೀಯತೆ ಉಳ್ಳವ. ಅವ ಹೇಳಿದ, ಆ ಮುದುಕಿ ಪಾಪ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಲೆಟ್ರ್ ಬರೆದಿದೆ, ನಾವು ಏನಾದರೂ ಹೆಲ್ಪ್ ಮಾಡುವ ಅಂತೇಳಿ ಅವನು 1,000 ಹಾಕ್ತಾನೆ. ಎಲ್ಲ ಸಿಬ್ಬಂದಿಯವರು 500 ಹಾಕ್ತಾರೆ. ಒಂದು 4,000 ರೂಪಾಯಿ ಒಟ್ಟಾಗ್ತದೆ. ಅದನ್ನು ಆ ಮುದುಕಿಯ ಮನೆಗೆ ಮುಟ್ಟಿಸ್ತಾರೆ. ಪೋಸ್ಟ್ ಮಾಸ್ಟರ್ ಮುಖಾಂತರ, ಪೋಸ್ಟ್ ಮ್ಯಾನ್ನ ಮುಖಾಂತರ ಮುಟ್ಟಿಸ್ತಾರೆ. ಅಲ್ಲಿಗೆ ಕತೆ ಮುಗಿಲಿಲ್ಲ. ಒಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಂದು ಲೆಟ್ರ್ ಬಂತು. ಇವರಿಗೆ ಪೋಸ್ಟ್ ಆಫೀಸ್ನವರಿಗೆಲ್ಲ ಆಶ್ಚರ್ಯ, ಇದೇನು ನಾವು ಹಣ ಕಳಿಸಿದ್ವಿ ಪುನಃ ಎಂತ ಅಂತೇಳಿ. ಪುನಃ ಲೆಟ್ರ್ ಓಪನ್ ಮಾಡಿ ನೋಡ್ತಾರೆ, ಆ ಮುದುಕಿ ಪುನಃ ಲೆಟ್ರ್ ಬರೆದಿದೆ. ದೇವರೇ, ನನ್ನ ಬೇಡಿಕೆಗೆ ನೀನು ಸ್ಪಂದಿಸಿದ್ದಿ, ಕರುಣಾಮಯಿ ನೀನು. ಆದರೆ ನಾನು ಮುಂದಕ್ಕೆ ನಾನೇನಾದರೂ ನಿನ್ನ ಹತ್ರ ಕೇಳಿದರೆ ದಯವಿಟ್ಟು ಪೋಸ್ಟ್ ಆಫೀಸ್ಗೆ ಹಣ ಕಳಿಸ್ಬೇಡ, ನನ್ನ ಮನೆಗೆ ಕಳಿಸು. ಯಾಕಂತ ಹೇಳಿದರೆ ಈ ಸಲ ನಾನು ಕೇಳಿದ್ದು 5,000, ಆ ಪೋಸ್ಟ್ ಆಫೀಸ್ನವ್ರು ನಮಗೆ 4,000 ಕೊಟ್ಟಿದ್ದಾರೆ, 1,000 ಅವರು ತಿಂದಿದ್ದಾರೆ ಅಂತ. ಹಾಗಾಗಿ ಉಪಕಾರ ಮಾಡಿದರೆ ಒಳ್ಳೆಯ ಹೆಸರೇ ಬರ್ತದೆ ಅಂತಿಲ್ಲ. ಖಂಡಿತ ಹಾಗಂತ ನಿಮ್ಮ ಕಾಯಕವನ್ನು ನಿಲ್ಲಿಸಬೇಡಿ. ನಿಮ್ಮ ಕಾಯಕ ಹೀಗೆ ಮುಂದುವರಲಿ. ಎಲ್ಲರಿಗೂ ಶುಭವಾಗಲಿ. ಗುರುಗಳ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಆನಗುಂದಿ ಗುರುಸೇವಾ ಪರಿಷತ್ ಕೇಂದ್ರ ಸಮಿತಿ ಅಧ್ಯಕ್ಷರಾದಂತಹ ಕೆಮ್ಮಣ್ಣು ಗಣೇಶ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಈ ಹಿಂದೆ ಗುರುಸ್ಪಂದನ ಅಂತ ಹೇಳುವಂಥ ಒಂದು ಶ್ರೀ ಗುರುಗಳ ಮನೆ ಭೇಟಿ ಒಂದು ಕಾರ್ಯಕ್ರಮ ಇತ್ತು. ಇದರಲ್ಲಿ 8 ಮನೆಗಳನ್ನು ಹೊಸದಾಗಿ ಕಟ್ಟಿಕೊಳ್ಳೋದು ಮತ್ತು 10 ಮನೆ ರಿಪೇರಿ ಕಾರ್ಯಕ್ರಮಗಳನ್ನು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅವರು ನಡೆಸಿಕೊಟ್ಟಿದ್ದರು. ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಈ ವೇದಿಕೆಗೆ ಮತ್ತಷ್ಟು ಸ್ಫೂರ್ತಿಯನ್ನು ತಂದುಕೊಟ್ಟಿದ್ದಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಗುರುಗಳ ಅನುಗ್ರಹದ ಜೊತೆಗೆ ವೇದಿಕೆಯಲ್ಲಿರುವಂಥ ಎಲ್ಲ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರ ಈ ಸಹಕಾರ ಹೀಗೆ ಇರಲಿ ಅಂತ ಬೇಡಿಕೊಳ್ಳುತ್ತಾ, ಬಂಧುಗಳೇ, ಕೊನೆಯದಾಗಿ ಕಾರ್ಯಕ್ರಮದ ಕೊನೆಗೆ ಶ್ರೀ ಗುರುಗಳ ಅನುಗ್ರಹ ಆಶೀರ್ವಾದವನ್ನು ಬೇಡುವಂಥ ಸಂದರ್ಭ. ಅವರ ಮಾತುಗಳಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. 2 ಕೈಗಳನ್ನು ಕೈ ಮುಗಿದು ಕೇಳ್ತಾ ಇದ್ದೇವೆ. ಗುರುಗಳೇ, ಒಂದೆರಡು ನಮಗಾಗಿ ಮಾತುಗಳು. ದೌರ್ಭಿರ್ಯುಕ್ತ ಚತುರ್ಭಿಸ್ಫಟಿಕಮಣಿಮೀಮಕ್ಷಮಾಲಾಂ ದಧಾನ ಹಸ್ತೈನೇಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಖಸ್ಫಟಿಕಮಣಿನಿಭ ಭಾಸಮಾನ ಸಮಾನ ಸಾಮೇ ವಾಗ್ದೇವತೇಯಂ ದಿವಸತು ವದನೆ ಸರ್ವದಾ ಸುಪ್ರಸನ್ನ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಸಾಮಾನ್ಯವಾಗಿ ಯುವಕರನ್ನು ಒಟ್ಟು ಮಾಡಬೇಕು ಅಂತ ಹೇಳಿದರೆ ಒಂದು ಕ್ರೀಡೋತ್ಸವ ನಡೆಸಬೇಕು, ಇನ್ನೇನು ಬೇರೆ ಸ್ಪರ್ಧೆ ನಡೆಸಬೇಕು. ಹಾಗಿದ್ದರೆ ಮಾತ್ರ ಅವ್ರನ್ನ ಒಟ್ಟು ಮಾಡಲಿಕ್ಕಾಗತ್ತೆ ಅನ್ನುವ ಭಾವನೆ ಎಲ್ಲರಲ್ಲಿದೆ. ಆದರೆ ಈ ರೀತಿ ಕೆಲಸದಲ್ಲೂ ಅವರು ಒಟ್ಟಾಗ್ತಾರೆ ಅನ್ನುವುದು ಅತ್ಯಂತ ಸಂತೋಷ ತರುವಂತಹ ವಿಷಯ. ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕರೆ ಯುವಕರನ್ನು ನಾವು ಹೇಗೆ ತರಬೇತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮ್ಮ ಹರೀಶ್ ಆಚಾರ್ಯರು. ಅವರ ಮಾರ್ಗದರ್ಶನದಲ್ಲಿ ಯುವಕರೆಲ್ಲ ಒಟ್ಟಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ತುಂಬ ಒಳ್ಳೆಯ ವಿಷಯ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಅಂದರೆ ಎಲ್ಲ ಸಮಾಜದಲ್ಲಿ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಆ ಬಡವರು ಶ್ರೀಮಂತರ ಮಧ್ಯೆ ತುಂಬ ಅಂತರ ಇದೆ.
ಆ ಅಂತರವನ್ನು ತುಂಬಲಿಕ್ಕೆ ನಮ್ಮ ವಿಶ್ವಕರ್ಮ ಯುವ ವೇದಿಕೆ ಹಾಗೂ ಸತೀಶ್ ಕುಂಪಲ ಅಂಥವರು ಸಾಮಾಜಿಕ ಕಾರ್ಯಕರ್ತರಿದ್ದರೆ ಶ್ರೀಮಂತರ ಹತ್ತಿರ ತೆಕ್ಕೊಂಡು ಬಡವರಿಗೆ ತಲುಪಿಸುವಂಥ ಒಳ್ಳೆಯ ಸೇತುವೆಯಾಗಿ ಅವರು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಆ ಮುಖಾಂತರ ಸಮಾಜದಲ್ಲಿ ಅಂತರವನ್ನು ಕಡಿಮೆ ಮಾಡುವ ಪ್ರಯತ್ನ ಅವರು ಮಾಡಿದ್ದಾರೆ. ಅದಕ್ಕೆ ದೇವರ ಅನುಗ್ರಹ ಇರಲಿ. ಒಂದು ದೇವರ ಪೂಜೆ ಅಂದರೆ ನಿಜವಾಗಿ ಏನಪ್ಪ ಅಂತ ಹೇಳಿದರೆ, ಒಂದು ಅರ್ಥದಲ್ಲಿ ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇನಃ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಹೇಳಿ ಸುಭಾಷಿತಕಾರರು ಹೇಳ್ತಾರೆ. ನಮ್ಮಿಂದಾಗಿ ಇನ್ನೊಬ್ಬರ ಬದುಕಿನಲ್ಲಿ ಸಂತಸದ ಹೂಗಳು ಅರಳಿದರೆ ಅದು ನಿಜವಾದ ದೇವರ ಪೂಜೆ. ಆ ದೃಷ್ಟಿಯಲ್ಲಿ ನಮ್ಮ ವಿಶ್ವಕರ್ಮ ಯುವ ವೇದಿಕೆ ಹಾಗೂ ಪ್ರಾರಂಭ ಮಾಡಿರ್ತಕ್ಕಂಥ ಸತೀಶ್ ಕುಂಪಲ ಅವರೊಟ್ಟಿಗೆ ಸಂಗಡಿಗರು ದೇವರ ಪೂಜೆಯನ್ನು ಸಾರ್ಥಕವಾಗಿ ಅವರು ಸಲ್ಲಿಸಿದ್ದಾರೆ. ಅವರ ಕೆಲಸಕ್ಕೆ ಭಗವಂತನ ಅನುಗ್ರಹ ನಿರಂತರವಾಗಿರಲಿ. ಸಂತೋಷವಾಗಿರುವಾಗ ತುಂಬ ಜನ ನಮ್ಮ ಒಟ್ಟಿಗಿರ್ತಾರೆ. ಹಣ ಇದ್ದಾಗ, ನಾವು ಸಂತೋಷದಲ್ಲಿದ್ದಾಗ, ಉನ್ನತ ಸ್ಥಾನ ನಮಗೆ ಸಿಕ್ಕಾಗ, ಆಗ ನಮ್ಮ ಸಂತೋಷದಲ್ಲಿ ಭಾಗವಹಿಸ್ತಾ ನಮ್ಮ ಪ್ರಗತಿಯನ್ನು ಕಂಡು ಚಪ್ಪಾಳೆ ತಟ್ಟುವ ನೂರಾರು ಜನ ಇರ್ತಾರೆ. ಸಂತೋಷದಲ್ಲಿದ್ದಾಗ ಚಪ್ಪಾಳೆ ತಟ್ಟುವ ನೂರಾರು ಕೈಗಳಿಗಿಂತ ದುಃಖದಲ್ಲಿದ್ದಾಗ ಕಣ್ಣೀರು ಒರೆಸುವ ಒಂದು ಬೆರಳು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಶ್ರೇಷ್ಠ ಕೆಲಸವನ್ನು ನಮ್ಮ ಭರತ್ ಸಂಗಡಿಗರು ಜೊತೆಗೆ ಪ್ರಾರಂಭ ಮಾಡಿರ್ತಕ್ಕಂಥ ಸತೀಶ್ ಕುಂಪಲವರು ಒಳ್ಳೆಯ ಕಣ್ಣೀರು ಒರೆಸುವ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಆ ಮುಖಾಂತರ ಸಮಾಜಕ್ಕೊಂದು ಒಳ್ಳೆಯ ಸಂದೇಶವನ್ನು ಅವರು ನೀಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಹಸಿವಾದರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ನನಗೆ ಹಸಿವಾಗಿ ನನಗೆ ಗೊತ್ತಾದರೆ ನಾನು ಬದುಕಿದ್ದೇನೆ ಅಂತ ಅರ್ಥ. ಇನ್ನೊಬ್ಬರ ಹಸಿವು ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದರೆ ನಾನು ಮನುಷ್ಯನಾಗಿದ್ದೇನೆ ಅಂತ ಅರ್ಥ. ಒಂದು ಒಳ್ಳೆಯ ಕೆಲಸವನ್ನು, ಮನುಷ್ಯನಾಗಿ ಹುಟ್ಟುವುದು ಎಷ್ಟು ಮುಖ್ಯವೋ ಮನುಷ್ಯತ್ವ ಇಟ್ಟುಕೊಂಡು ಬಾಳೋದು ಅಷ್ಟೇ ಮುಖ್ಯ ಅನ್ನೋದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ಭರತ್ ಜೊತೆಗೆ ಇರ್ತಕ್ಕಂಥ ಎಲ್ಲ ಸಂಗಡಿಗರಿಗೂ ದೇವರ ಅನುಗ್ರಹ ನಿರಂತರವಾಗಿರಲಿ. ಹಾಗೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳು, ಪ್ರತೀಕ್ಷಾ ಮೇಡಮ್, ಪ್ರಭು ಅಂತ ಹೇಳಿದ್ರು, ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅಂತೇಳಿ. ಹಾಗೆ ರಾಘವ ಗಟ್ಟಿ, ದಿವ್ಯಾ ಶೆಟ್ಟಿ, ಮೋಹನ್ ಅವರು, ಮತ್ತು ಅನೇಕ ಜನ ಹೇಳಿದರು ಹೆಸರು. ಹಾಗೆ ನಮ್ಮ ಹರೀಶರು, ಉಪೇಂದ್ರಾಚಾರ್ಯರು, ಸೂರ್ಯರು, ದಿನೇಶರು, ಲೋಕೇಶರು, ತುಂಬ ಜನ ಇದ್ದಾರೆ. ಎಲ್ಲರ ಹೆಸರು ಪಕ್ಕಕ್ಕೆ ನೆನಪಿಗೂ ಕೂಡ ಬರೋದಿಲ್ಲ. ಎಲ್ಲರ ಸಹಭಾಗಿತ್ವದೊಂದಿಗೆ ಒಳ್ಳೆಯ ಕೆಲಸವನ್ನು ನಮ್ಮ ಯುವಕರು ಮಾಡಿದ್ದಾರೆ. ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ ಕೇಳಿದರೆ, ನೆನಪಿಲ್ಲದ ಮರೆತು ಹೋದ ಪರೋಪಕಾರದ ಕ್ಷಣಗಳು. ನಾವು ಏನಾದರೂ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಅದನ್ನು ನಿರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರೆ ಅದು ವ್ಯವಹಾರ ಆಗ್ತದೆ. ಯಾವುದೇ ನಿರೀಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ರೆ ಅದು ನಿಜವಾಗಿ ನಾವು ಬದುಕಿದ ಸಾರ್ಥಕ ಕ್ಷಣ. ಆ ಸಾರ್ಥಕ ಕ್ಷಣವನ್ನು ಒಂದು ಹೆಜ್ಜೆ ನಮ್ಮ ಯುವ ವೇದಿಕೆಯವರಿಟ್ಟಿದ್ದಾರೆ. ಅದಕ್ಕೆ ಮುಂದೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಲಿ. ಅದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಂತ ಹೇಳಿದರು, ಅವರಿಗೆಲ್ಲ ಒಳ್ಳೆಯ ಭವಿಷ್ಯ ಭಗವಂತ ಕೊಟ್ಟು ಇನ್ನು ದೊಡ್ಡ ದೊಡ್ಡ ಕೆಲಸ ಮಾಡುವ ಶಕ್ತಿಯನ್ನು, ಯೋಗ್ಯತೆಯನ್ನು, ಯೋಗವನ್ನು ಭಗವಂತ ಅವರಿಗೆ ಕರುಣಿಸಲಿ. ಆ ಮುಖಾಂತರ ಅವ್ರನ್ನ ಚೆನ್ನಾಗಿ ಬೆಳೆಸಲಿ. ಒಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ಪಾಠಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಒಂದು ಉಚಿತವಾಗಿ ದೇವರ ವೈದಿಕ ಸೇವೆಯನ್ನು ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಪಾಠಶಾಲೆಗೆ ತಂದಿರತಕ್ಕಂಥ ದೊಡ್ಡ ಕೀರ್ತಿ ಅಂಥೇಳಿ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ಗುರುಸೇವಾ ಪರಿಷತ್ನವರು ಕೂಡ ತಮಗೆ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಯಾರ್ಯಾರು ಈ ಸೇವೆ ಸಲ್ಲಿಸಿದ್ದಾರೆ ಅವರು ಎಲ್ಲರಿಗೂ ಕೂಡ ಭಗವಂತನ ಕೃಪೆ ಇರಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ನಾನು ವಿರಮಿಸುತ್ತೆ ಅಂತ ಸಬ್ರಹ್ಮಾರ್ಪಣಮಸ್ತು. ಹರ ಪಾರ್ವತಿ ಪದಯೇ ಹರ ಹರ ಮಹಾದೇವ್.
भद्रा